ಹಾಯ್ ನಮಸ್ತೆ, ನನ್ನ ಹೆಸರು ಉಷಾ. ನಮಸ್ಕಾರ ಸ್ನೇಹಿತರೆ, ನಾನು ಶಶಿ. ಗೌರಿ ನಮಸ್ಕಾರ. ಗೌರಿ 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 ಹಿಂದ್ಗಡೆ ಕೂತ್ಕೊಂಡಿದ್ದಾಳೆ. ಹೀರೋ ಪಕ್ಕದಲ್ಲಿದ್ದಾನೆ. ಇವತ್ತು 3 ಜನ ಸೇರ್ಕೊಂಡು ನಾವು ದೇವಸ್ಥಾನ ಹೋಗ್ತಾ ಇದ್ದೀವಿ. ಆದರೆ ಒಂದು ಚೈನೀಸ್ ದೇವಸ್ಥಾನ ಹೋಗ್ತಿದ್ದೀವಿ. ಅಲ್ಲಿ ಒಂದು ಇಂಡಿಯನ್ ದೇವರಿದೆ, ಅದನ್ನು ತುಂಬ ಪೂಜಿಸ್ತಾರೆ ಚೈನೀಸವರು. ಅದು ಯಾವ ದೇವರು ಅಂತ ನೀವು ಕಮೆಂಟಲ್ಲಿ ಹೇಳಿ ನನಗೆ. ಬುದ್ಧ ಅಂತೂ ಅಲ್ಲ, ಬುದ್ಧ ಇಸ್ ಕಾಮನ್. ಓಕೆ, ಬುದ್ಧ ಬಿಟ್ಟು ಇನ್ನೂ ದೇವರಿದ್ದಾರೆ, ಅವರು ಚೈನೀಸರು ತುಂಬಾ ಪಾಲಿಸ್ತಾರೆ. ಅದನ್ನ ನೀವು ಕಮೆಂಟಲ್ಲಿ ಹೇಳಿ, ಅಲ್ಲಿ ಹೋಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಹೇ, ಬಿಲ್ಡಿಂಗ್ ನೋಡಿ, ಹೊಸದಾಗಿ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಏನೋ ಹೋಗ್ತಾ ಏನೇನೋ ಮಾಡ್ತಾನೆ ಇರ್ತಾರೆ. ಇನ್ನು ದೇವಸ್ಥಾನ ಇಲ್ಲಿಂದ ಒಂದು 3.5 ಕಿಲೋಮೀಟರ್ ಇದೆ. ಹೊರಗಡೆ ಟೆಂಪರೇಚರ್ ಬಂದ್ಬಿಟ್ಟು 11 ಡಿಗ್ರಿ ಇದೆ ಟೆಂಪರೇಚರು. ಒಳ್ಳೆ ಕ್ಲೈಮೇಟ್ ಇದೆ, ಒಳ್ಳೆ ಸನ್ಲೈಟ್ ಇದೆ. ಹೋಗ್ಬಿಟ್ಟು ತೋರಿಸ್ತೀನಿ. ಹೇ, ನೋ ಪ್ರಾಬ್ಲಮ್. ಪಕ್ಕದಲ್ಲಿ ನೋಡಿ, ಅದೆಲ್ಲ ಸೋಲಾರ್ ಲೈಟ್ಸು ಮತ್ತು ಅದ್ರ ಮೇಲೆ ಏನೋ ಒಂದು ರಿಂಗ್ ಥರ ತಿರುಗ್ತಾ ಇದೆ. ಸೊ ವಿಂಡ್ ಎನರ್ಜಿ ಆ್ಯಂಡ್ ಸೋಲಾರ್ ಬೋತ್ ಇಂದ ತೊಗೊತಾ ಇದ್ದಾರೆ. ಸಿಕ್ಕಾಪಟ್ಟೆ ಹಾಕಿಬಿಟ್ಟಿದ್ದಾರೆ. ಅಂದರೆ ಅದು ಒಂದು ಪೋಲ್ ಬಂದ್ಬಿಟ್ಟು ತುಂಬ ಕಡಿಮೆ ಪವರ್ ಜನರೇಟ್ ಮಾಡುತ್ತೆ. ಆ ಥರ ಸುಮಾರು ಈ ಥರ ಪೋಲ್ಸ್ ಎಲ್ಲ ಹಾಕಿಬಿಟ್ರೆ, ಸ್ಟ್ರೀಟ್ ಲೈಟ್ಸ್ ಥರ ಪ್ರತಿಯೊಂದು ಸ್ಟ್ರೀಟ್ ಲೈಟು ಪೋಲ್ ಈ ಥರ ಹಾಕಿಬಿಟ್ರೆ, ಸೊ ಅದು ಆಲ್ ಟುಗೆದರ್ ಒಳ್ಳೆ ನಿಮಗೆ ಪವರ್ ಜನ್ರೇಷನ್ ಕೊಡುತ್ತೆ. ನೋಡಿ, ಇದು ಒಂದು ಐಡಿಯಾ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಇಲ್ಲಿಂದ ಒಂದು 500 ಮೀಟರ್ಸ್ ಇದೆ. ಆ ಬೆಟ್ಟ ಮೇಲೆ ಇದೆ ಅದು ದೇವಸ್ಥಾನ. ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಂದು ಫೇವ್ರೆಟ್ ದೇವಸ್ಥಾನ. ಇದು ಪ್ರತಿ ವರ್ಷ ನಾವು ಇಲ್ಲಿ ಬಂದು ಹೋಗ್ತಾ ಇರ್ತೀವಿ. ನಾನು, ಗೌರಿ ಅಥವಾ ಫ್ಯಾಮಿಲಿ ಎಲ್ಲ ಬಂದು ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವು 3 ಜನ. ಮಗಳು ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಅವಳು ಮೊದಲೇ ಕಂಡೀಷನ್ ಹಾಕಿದ್ದಾಳೆ, ಏನಕ್ಕಂದರೆ ಅವಳದು ಫೈನಲ್ ಎಕ್ಸಾಮ್ ಬರ್ತಾ ಇದೆ. ಮಗಂದು ಎಕ್ಸಾಮ್ ಮುಗಿದ್ಬಿಟ್ಟಿದೆ, ಹಾಗಾಗ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಹೀರೋ. ಸೊ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ತುಂಬಾ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಹುಡುಕ್ಬೇಕು. ಪಾರ್ಕಿಂಗ್ ಇಲ್ಲ ದೇವ್ರೇ. ಇದು ರೋಡ್ ಸೈಡ್ನೇ ಪಾರ್ಕ್ ಮಾಡ್ಬೇಕೀಗ. ಎಸ್. ಈಗ ಏನು ಮಾಡೋದು, ಪಾರ್ಕಿಂಗ್ ಇಲ್ಲ ತಾನೇ. ನೋಡಿ ಸ್ನೇಹಿತರೆ, ಕಾರ್ ಹಿಂದ್ಗಡೆ ಪಾರ್ಕ್ ಮಾಡಿದ್ದೀನಿ. ಸ್ವಲ್ಪ ಇಲ್ಲಿಗಲ್ ಪಾರ್ಕಿಂಗ್ ಇದೆ. ದೇವ್ರ ಮೇಲೆ ಭರೋಸಾ ಹಾಕ್ಬಿಟ್ಟು ಪಾರ್ಕ್ ಮಾಡಿದ್ದೀನಿ. ಯಾರೋ ಟ್ರಾಫಿಕ್ ಅವ್ರು ಬಂದು ಟಿಕೆಟ್ ಹಾಕಲ್ಲ ಅಂತ, ಅಂದರೆ ಟ್ರಾಫಿಕ್ ಪೊಲೀಸರು ಬಂದು ಟಿಕೆಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಹೀರೋ ನೋಡಿ ಏನೋ ಒಂದು ಸ್ಪೆಷಲ್ ತೊಗೊಂಡಿದ್ದಾನೆ. ಯು ಹ್ಯಾವ್ ಸಮಥಿಂಗ್ ಸ್ಪೆಷಲ್ ವಿತ್ ಯು, ರೈಟ್? ಶೋ ಟು ದೆಮ್ ವಾಟ್ ಯು ಹ್ಯಾವ್. ನೋಡಿ, DJ ಡ್ರೋನ್ ತಂದಿದ್ದಾನೆ. ಅವನೇನೋ ಸ್ಪೆಷಲ್ ಡ್ರೋನ್ ಶಾಟ್ಸ್ ಮಾಡ್ಬೇಕಂತೆ ಕಾರದೆಲ್ಲ ಹೋಗ್ಬೇಕಾರೆ. ಸೊ ಅದು ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಬನ್ನಿ, ದೇವಸ್ಥಾನ ಬಂತು. ತಕ್ಷಣ ನೋಡಿ ಆನೆಗಿನೇ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಆನೆ ಇದೆ ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆನೆ. ನೋಡಿ, ಹೊರಗಡೆ ಟೆಂಪ್ರೇಚರ್ ಒಂದು 10 ಡಿಗ್ರಿ ಇದೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲೇ ನಾನು ಹೇಳಿದ್ದು ಒಂದು ಇಂಡಿಯನ್ ದೇವರು. ನಮ್ಮ ಇಂಡಿಯಾದಲ್ಲಿ ಪೂಜೆ ಮಾಡಲ್ಲ, ಬಟ್ ಇಲ್ಲಿ ಮಾತ್ರ ಪ್ರತಿಯೊಂದು ದೇವಸ್ಥಾನದಲ್ಲೂ ಪೂಜೆ ಮಾಡ್ತಾರೆ. ಬುದ್ಧ ಅಂತಲ್ಲ, ಬುದ್ಧ ಬಿಟ್ಟದನ್ನು ಬೇರೆ. ಅದೇ ಕಮೆಂಟಲ್ಲಿ ಹೇಳಿ, ನೀವು ಕಮೆಂಟಲ್ಲಿ ಹೇಳಿದ್ದು ಯಾವ ದೇವರು ಅನ್ನೋದು. ತುಂಬ ಚೆನ್ನಾಗಿದೆ. ಇದು ಥಂಬ್ನೇಲ್ ನೋಡಿ ನಿಮಗೆ ಸ್ವಲ್ಪ ಹಿಂಟ್ ಬಂದಿರ್ಬೋದು, ಬಟ್ ಅಂದರೂ ಹೇಳಿ ಕಮೆಂಟಲ್ಲಿ. ಓಕೆ, ಇಲ್ಲಿ ಫ್ರೀ ಅಗರಬತ್ತಿ ಕೊಡ್ತಾರೆ ನೋಡಿ. ಓಕೆ, ನೋಡಿ ಅಗರಬತ್ತಿ ಫ್ರೀ ಕೊಟ್ಟರು. ತುಂಬ ಚೆನ್ನಾಗಿದೆ. ಕ್ಲೈಮೇಟ್ ಮಾತ್ರ ಸಾಕಾಗಿದೆ ಗುರು. ನೋಡಿ, ಎಲ್ಲ ರಂಗೋಲಿ ಎಲ್ಲ ಸಿಮೆಂಟಲ್ಲೇ ಪರ್ಮನೆಂಟ್ ರಂಗೋಲಿ ಮಾಡಿಬಿಟ್ಟಿದ್ದಾರೆ. ನೋಡಿ, ಸಿಮೆಂಟಲ್ಲಿ ಪರ್ಮನೆಂಟ್ ರಂಗೋಲಿ ಕಾಣುತ್ತಾ ಇಲ್ಲ ನೋಡಿ, ಪರ್ಮನೆಂಟ್ ರಂಗೋಲಿ. ನಮ್ಮ ಮೇಡಮ್ ಅವ್ರು ನೋಡಿ, ನಥಿಂಗ್. ಬಂತು ನೋಡಿ, ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ ಇದು ದೇವಸ್ಥಾನ. ತುಂಬ ಚೆನ್ನಾಗಿದ್ದು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಾನು ಪ್ರತಿ ವರ್ಷ ಬಂದು ಹೋಗ್ತೀನಿ ನಾನು ಇಲ್ಲಿ. ನೋಡಿ, ಒಳಗಡೆ ಬಂದ ತಕ್ಷಣ ಈ ಥರ ಮೂರ್ತಿಗಳಿದೆ ನೋಡಿ. ಇದೆಲ್ಲ ಬಂದ್ಬಿಟ್ಟು ಸೇಫ್ಟಿ ಗಾರ್ಡ್ಸ್ ಇವರು. ಈಗ ಇಲ್ಲಿ ನೋಡಿ, ಇವರೆಲ್ಲ ಸೇಫ್ಟಿ ಗಾರ್ಡ್ಸ್ ದೇವರು. ಸೊ ಇದು ಲಾಫಿಂಗ್ ಬುದ್ಧ. ಗೌರಿ ಮತ್ತು ಅಲ್ಲಿ ನಮ್ಮ ಹೀರೋ ಪೂಜೆ ಮಾಡ್ತಾ ಇದ್ದಾರೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಇನ್ನೂ ಮತ್ತೆ ರಿನೋವೇಷನ್ ಮಾಡ್ತಾರೆ. ಲಾಸ್ಟ್ ಟೈಮಿಂದ ಮಾಡ್ತಾನೇ ಇದ್ದಾರಪ್ಪ ರಿನೋವೇಷನ್. ಬಗ್ಗೆ ತುಂಬ ಚೆನ್ನಾಗಿದೆ ಇದು, ಸೂಪರ್ ಆಗಿದೆ. ಎಷ್ಟು ಚೆನ್ನಾಗಿದೆ ನಿಮಗೆ ತೋರಿಸ್ತೀನಿ. ಬ್ಯೂಟಿಫುಲ್ ಆಗಿದೆ ನೋಡಿ, ಅಮೇಝಿಂಗ್. ಗೌರಿಮು, ನಾನು ಹೇಳಿದೆ ಅಲ್ಲ, ಇಂಡಿಯನ್ ದೇವ್ರನ್ನ ಪೂಜೆ ಮಾಡ್ತಾರೆ ಯಾರು ಅನ್ನೋದು. ಇಲ್ಲಿದ್ದಾರೆ ನೋಡಿ, ಬಂದೆ ಇಲ್ಲಿ
ದಿಸ್ ಒನ್ ದ ಮಿಡ್ಲ್ ಒನ್. ಮಿಡ್ಲ್ ಒನ್ ಎಸ್. ಮಧ್ಯದಲ್ಲಿದಾರಲ್ಲ ಇವರು ನಮ್ಮ ಇಂಡಿಯಾದವ್ರು, ಯಾರು ಗೊತ್ತಾ? ಬೋಧಿ ಮಾರನ್ ಅಂತ ಇವ್ರ ಹೆಸರು. ನೀವು ಇಂಡಿಯಾದಲ್ಲಿ ಪೂಜೆ ಮಾಡಲ್ಲ, ನಾನಂತ ಕೇಳಿಲ್ಲ, ಇದ್ರೆ ಕಮೆಂಟಲ್ಲಿ ಹೇಳಿ ಎಲ್ಲಿ ಮಾಡ್ತಾರೆ ಏನನ್ನೋದು. ಬಟ್ ಇಲ್ಲಿ ಮಾತ್ರ ಪ್ರತಿಯೊಂದು ದೇವಸ್ಥಾನದಲ್ಲಿ ಈ ಥರ ಇರುತ್ತೆ ಬೋಧಿ ಮಾರನ್ ಸ್ಟ್ಯಾಚ್ಯೂ. ನೋಡಿ ಏನು ಸಖತ್ತಾಗಿದೆ ಅದು. ಈ ದೇವಸ್ಥಾನದಲ್ಲಿ ಸ್ಪೆಷಾಲಿಟಿ ಏನಂದರೆ ಈ ಥರ ಅಗರಬತ್ತಿ ಹಚ್ಚೋಕ್ಕೆ ಒಂದು ಸಪ್ರೇಟ್ ಇದು ಮಾಡಿಬಿಟ್ಟಿರ್ತಾರೆ. ಇದು ಹುಂಡಿ, ಇಲ್ಲಿ ದುಡ್ಡೆಲ್ಲ ಹಾಕೋಕ್ಕೆ ಹುಂಡಿ, ಇದ್ರಲ್ಲಿ ದುಡ್ಡು ಹಾಕ್ತಾ ಇರ್ತಾರೆ ಜನ. ಆಮೇಲೆ ಇಲ್ಲಿ ನೋಡಿ, ಇದು ಅಗರಬತ್ತಿ ಹಚ್ಚೋಕ್ಕೆ ಸಪ್ರೇಟ್ ಈ ಥರ ಮಾಡಿಬಿಟ್ಟಿರ್ತಾರೆ. ಒಂದು ಸೇಫ್ಟಿ ಕನ್ಸರ್ನು, ಇನ್ನೊಂದು ಅದು ಆ್ಯಶ್ ಎಲ್ಲ ಬಿದ್ದು ಎಲ್ಲ ಕಡೆ ಧೂಳು ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಕ್ಯಾಂಡಲ್ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಈ ಥರ ಇದೆ. ಆಮೇಲೆ ಇದರಲ್ಲಿ ದುಡ್ಡು ನೋಡಿ, ಅವ್ರು ಚಿಕ್ಕ ಮಗಳು ಹಾಕ್ತಾರೆ ನೋಡಿ, ಹಾಕಿಲ್ಲ ಬಿತ್ತು, ಹಾಕಲಿಲ್ಲ. ಸೊ ನೋಡಿ ಇದರಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ ನೋಡಿ. ಮಗಳು ಹಾಕ್ಬೇಕು, ಚಿಕ್ಕ ಮಗು, ಅಯ್ಯೋ ಥರ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದು. ಬಟ್ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರಪ್ಪ. ಆಮೇಲೆ ಇದು ಬಂದ್ಬಿಟ್ಟು ಮೇನ್ ಗರ್ಭಗುಡಿಯಲ್ಲಿ ಫೋಟೋ ಮತ್ತು ವೀಡಿಯೋ ಅಲಾವ್ ಇಲ್ಲ. ಸೊ ನಾನು ಹಾಗಾಗ್ಬಿಟ್ಟು ಅಲ್ಲಿ ಮಾಡೋಕ್ಕೆ ಹೋಗಲ್ಲ. ಬಟ್ ಒಳಗಡೆ ದೇವ್ರು ಮಾತ್ರ ತುಂಬ ಚೆನ್ನಾಗಿದೆ. ಬುದ್ಧನ ಸ್ಟ್ಯಾಚ್ಯೂ ಮಾತ್ರ ಏನು ಚೆನ್ನಾಗಿದೆ ಗೊತ್ತಾ? ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇವ್ರದ್ದು ತ್ರಿಶೂಲ ಯಾವ ಥರ, ತ್ರಿಶೂಲ ಅಲ್ಲ ಏನಂತಾರೆ ಅದಕ್ಕೆಪ್ಪ, ಮೇಲೆ ದೇವಸ್ಥಾನ ಮೇಲೆ ಕೊಂಬು ಏನೋ ಸರ್ ಕಮೆಂಟಲ್ಲಿ ಹೇಳಿ ಸರ್. ಬಾಯಲ್ಲಿದೆ, ನಾಲ್ಗೆ ಮೇಲೆ ಇದೆ, ಬಟ್ ಬಾಯಲ್ಲಿಂದ ಹೊರಗಡೆ ಬರ್ತಾ ಇಲ್ಲ, ಆ ಥರ ಇದೆ ಅದು. ಏನಂತಾರೆ ಅದಕ್ಕೆ ದೇವರೇ, ಇಷ್ಟು ಈ ಥರ ಇದೆ ನೋಡಿ. ನೋಡಿ ಈ ಥರ ಹಚ್ತಾ ಇದ್ದಾರೆ ಗೌರಿ. ಮತ್ತು ಎಲ್ಲ ನಮ್ಮ ಹೀರೋ ಕ್ಯಾಂಡಲ್ ಅಂತ ನೋಡಿ, ಏನದು ಅಗರಬತ್ತಿ. ಇಲ್ಲಿ ನೋಡಿ ನಂದು ಈ ಥರ 3 ಅಗರಬತ್ತಿ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಒಂದು ನಿಮಿಷ ನಮ್ಮ ಹೀರೋ ಇಲ್ಲೇ ನೋಡಿ ಈ ಥರ ಹಚ್ಬಿಟ್ಟು ಇಲ್ಲಿಂದ ಹಾಕ್ಬೇಕು. ಕಮ್ ಫಿಕ್ಸ್ ಗೌರಿ ಮಧ್ಯದಲ್ಲಿ ಈ ಥರ ಹಾಕ್ಬೇಕು ನೋಡಿ. ಗೌರಿ ಹಾಕಿಲ್ಲ, ನಮ್ಮ ಹೀರೋನು ಹಾಕಿದ್ರ. ಎಷ್ಟೊಂದು ಜನ ಬರ್ತಾ ಇದ್ದಾರೆ ನೋಡಿ ದೇವಸ್ಥಾನಕ್ಕೆ. ಗರ್ಭಗುಡಿ ದೇವ್ರನ್ನ ಬೇಡ್ಕೊಂಡ್ವಿ, ಪೂಜೆ ಮಾಡಿದ್ವಿ. ಈಗ ಒಂದು ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಬನ್ನಿ ನಿಮ್ಮನ್ನೂ ಕರ್ಕೊಂಡು ನಾನು ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಇಲ್ಲೊಂದು ದೇವ್ರಿದೆ, ಇದೊಂದು ದೇವ್ರಿದೆ. ಇದು ಚೆನ್ನಾಗಿದೆ ರೀ ದೇವರು. ಬನ್ನಿ, ನಮ್ಮ ಮೇಡಮ್ ಹೋಗ್ತಾ ಇದ್ದಾರೆ. ನಥಿಂಗ್ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಸೂಪರಾಗಿದೆ, ಇದು ತುಂಬಾ ಚೆನ್ನಾಗಿದೆ ಇದು. ಓಕೆ, ಥ್ಯಾಂಕ್ ಯು. ನೋಡಿ ನಮಗೆ ಈ ಥರ ಇದು ಪ್ರಸಾದ ಕೊಟ್ಟರು ನಮಗೆ. ಒಂದು ಕ್ಯಾಂಡಿ, ಒಂದು ವಾಟ್ ಇಸ್ ದಿಸ್, ಟಿಶ್ಯೂ ಪೇಪರ್. ಓಕೆ, ಒಂದು ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ, ಒಂದು ಕ್ಯಾಂಡಿ ಕೊಟ್ಟಿದ್ದಾರೆ ನಮಗೆ ಪ್ರಸಾದ. ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ. ಇದೇನು ಗೊತ್ತಾ ಇದು? ಈ ಥರ ನೀವು ನೋಡಿ ಕಮೆಂಟಲ್ಲಿ ಹೇಳಿ ಏನನ್ನೋದು. ಇದೆಯಲ್ಲ, ಇದೇನಂದರೆ ಅವ್ರು ಪೂಜೆ ಮಾಡ್ಬೇಕಾದ್ರೆ ಇದನ್ನು ತೊಗೊಂಡು ಹಿಂಗೆ ಹೊಡಿತಾರೆ. ಇಲ್ಲಿಂದ ಇಲ್ಲಿ ಟಚ್ ಮಾಡ್ತಾರೆ, ಅದು ಡನ್ 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 ಗಂಟೆ ಅಂತ ಬರ್ತಾ ಇದೆ. ಸೊ ಇಲ್ಲಿ ಬರೆದಿದ್ದಾರೆ, ಪ್ಲೀಸ್ ಡೋಂಟ್ ಟಚ್ ಅಂತ ಬರೆದಿದ್ದಾರೆ ಚೈನೀಸಲ್ಲಿ. ಸೊ ನಾವು ಅದನ್ನು ಟಚ್ ಮಾಡಿ ಏನು ಮಾಡೋಂಗಿಲ್ಲ. ನೀವು ಅಂತಿರ್ಬೋದು ದೇವಸ್ಥಾನದಲ್ಲಿ ನಮ್ಗೆ ಏನಕ್ಕೆ ಇದು ಒಂದು ಕ್ಯಾಂಡಿ ಕೊಟ್ಟಿದ್ದಾರೆ ಪ್ರಸಾದ ಅಂತ ಹೇಳ್ಬಿಟ್ಟು, ಆಮೇಲೆ ಟಿಶ್ಯೂ ಪೇಪರ್ ಏನಕ್ಕೆ ಕೊಟ್ಟಿದ್ದಾರೆ ಅಂತ ನೀವು ಅನ್ಕೊತಿರ್ಬೋದು. ಬಟ್ ಇದ್ರ ಮೇಲೆ ಚೈನೀಸಲ್ಲಿ ಬರೀತಾರೆ, ಕೆಟ್ಟದನ್ನು ಮಾಡಬೇಡಿ, ಒಳ್ಳೆಯದನ್ನು ಮಾಡಿ, ದಾನ ಮಾಡಿ. ಆಮೇಲೆ ನೀವು ಕೆಟ್ಟದ್ದು ಮಾಡಿದರೆ ನಿಮಗೆ ಒಳ್ಳೇದಾಗಲ್ಲ ಅಂತ. ಅದು ಏನದು ಎಲ್ಲ ಆ ಥರ ಎಲ್ಲ ಒಳ್ಳೊಳ್ಳೆ ಇದು ಬರೆದಿದ್ದಾರೆ, ಜನ ಓದಲಿ ಅಂತ ಅವೇರ್ನೆಸ್ಗೋಸ್ಕರ ಇದು ಈ ಥರ ಟಿಶ್ಯೂ ಪೇಪರ್ ಹಾಕ್ಬಿಟ್ಟಿದ್ದಾರೆ ನೋಡಿ. ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದೀವಿ, ಪ್ರಸಾದ ತಿಂತಾ ಇದ್ದೀವಿ ಈಗ. ಫಸ್ಟ್ ಯು ಈಟ್, ದೆನ್ ಓಪನ್ ಫಾರ್ ಮೀ. ಹೀರೋ ಆಲ್ರೆಡಿ ಯು ಟೇಕನ್ ದ ಪ್ರಸಾದಂ? ಇಟ್ಸ್ ಗುಡ್. ಸೊ ವಾಟ್ ಇಸ್ ಇಟ್? ಡೋಂಟ್ ನೋ ಅಂತ ಗೌರಿ ಅತ್ತಯ್ಯ. ಇದು ಲೈಕ್ ಬೇಸಿಕ್ ಕ್ಯಾಂಡಿ. ಕಲ್ ಸಕ್ಕರೆ ಅಂತ ಕೊಡ್ತಾರಲ್ಲ ನಮ್ಮಲ್ಲಿ, ಇಲ್ಲಿ ಅದೇ ಥರ ಕ್ಯಾಂಡಿ ಅಂತ ಇದೆ ಅಷ್ಟೇ. ತಿಂದಿಲ್ಲ. ನಮ್ಮ ದೇವಸ್ಥಾನದಲ್ಲಿ ಕಲ್ ಸಕ್ಕರೆ ಕೊಡ್ತಾರೆ, ಇಲ್ಲಿ ಈ ಥರ ಕ್ಯಾಂಡೀಸ್ ಎಲ್ಲ ಕೊಡ್ತಾ ಇರ್ತಾರೆ. Not supposed to wear eyeglasses here. Okay. Right? ಮೇಡಮ್ If ಅವರು you remove the hair and then eyeglasses adjust properly. ಓಕೆ. ನಾನು ದೇವರು while praying to the God I removed everything. ನಾನು ಇಲ್ಲಿ ಓನ್ಲಿ ಜಸ್ಟ್ ಫಾರ್ ಸಿಟಿಂಗ್ ಹಿಯರ್ ವೇರಿಂಗ್. ಯಾವಾಗ ನೋಡ್ರೆ ತಾಕೀತ್ ಮಾಡ್ತಾನೆ ಇರ್ತಾರೆ. No, that's a respect, right? Yes. No matter you believe or not believe. So respect the culture. ಕರೆಕ್ಟ್ ಮೇಡಮ್. ಮೇಡಮ್
Yeah, they mentioned that ವಾ ನೋಡಿ ಇದು 13th ಸೆಂಚುರಿಯಲ್ಲಿ ಇದು ಟೆಂಪಲ್ ಅಂತೆ ಬಟ್ ಇದು ವೆನ್ ದೇ ರಿನೋವೇಟೆಡ್ ದಿಸ್ ಟೆಂಪಲ್ 2009. 2009 ಈ ಥರ ರಿನೋವೇಟ್ ಮಾಡಿದಾರಂತೆ ತುಂಬ ಹಳೆ 13th ಸೆಂಚುರಿ ಅಪ್ಪ ನೋಡಿ ಇಲ್ಲಿ ನೋಡಿ 13th ಸೆಂಚುರಿ 94ಅಲ್ಲಿ ಒರಿಜಿನೇಟ್ ಆಗಿದ್ದು ಟೆಂಪಲ್ಲು ಸೊ ಹೂ ಕನ್ಸ್ಟ್ರಕ್ಟೆಡ್ ಡಾರ್ಲಿಂಗ್ ದಿಸ್ ಒನ್ ನೋ ಮೆನ್ಷನ್ They mentioned this one too. ಓ When Zhang Bing. Oh. This is the font. This is ಇಲ್ಲಿನೂ ಎಲ್ಲ ಇಂಗ್ಲೀಷಲ್ಲಿದೆ ಬಿಡಿ ಅಷ್ಟೊಂದು ಓದೋ ಪೇಷನ್ಸ್ ಇಲ್ಲ ಓಕೆ ಬನ್ನಿ ಇದು ಹಳೆ ಟೆಂಪಲ್ ಅಂತ ಇದು ನೋಡ್ಕೊಂಬರೋಣ ಗರ್ಭಗುಡಿಯಲ್ಲಿ ಶೂಟಿಂಗ್ ಇಲ್ಲ ಇಲ್ಲಿದೆ ನೋಡಿ ಇದು ಏನಂತಾರೆ ಗೇಟ್ ಅಂತಾರೆ ಅಥವಾ ದ್ವಾರ ಇದು ದ್ವಾರ ತುಂಬ ಹಳೇದಂತೆ ದಿಸ್ ಇಸ್ 13th ಸೆಂಚುರಿ ರೈಟ್ ಮೇ ಬಿ many years ago, the old one. ದಿಸ್ ಓಲ್ಡ್ ಒನ್ ಓಕೆ Maybe they already protecting it. ಯಾ ಸೊ ಅದಕ್ಕೋಸ್ಕರ ಎಲ್ಲ ಪ್ರೊಟೆಕ್ಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಈ ಥರ ಹಾಕ್ಬಿಟ್ಟು ಸೊ ಇದು ಬಂದ್ಬಿಟ್ಟು ರಿನೋವೇಟ್ ಮಾಡಿದ ಟೆಂಪಲ್ ಅಂತೆ ಅಯ್ಯೋ ಇದು ನೋಡಿ ನಿಮ್ಗೆ ರೇನ್ಬೋ ಕಾಣ್ತಾ ಇದೆನಾ ಆ ಕಾರಂಜಿಯಿಂದ ಬರ್ತಾ ಇದೆ ರೇನ್ಬೋ ಎಲ್ಲ ಫುಲ್ ಜನ ಎಲ್ಲ ಕಾರಂಜಿ ಫೋಟೋ ಹೊಡಿತಾ ಇದ್ದಾರೆ ನೋಡಿ ಕಾರಂಜಿ ಅಲ್ಲ ಏನದು ರೇನ್ಬೋ ಸಾರಿ ಕಾರಂಜಿಯಲ್ಲಿ ರೇನ್ಬೋ ಬರ್ತಾ ಇದೆ ನೋಡಿ ಎಲ್ಲ ಹೊಡಿತಾ ಇದ್ದಾರೆ ಫೋಟೋದು ಇವ್ರಿಗೆಲ್ಲ ನಮ್ಮ ಕಡೆ ತುಲಾಭಾರ ಗಿಲಾಭಾರ ಮಾಡ್ತೀವಲ್ಲ ಆ ಥರ ಇವರೆಲ್ಲ ಡೊನೇಟ್ ಮಾಡೋಕ್ಕೆ ಹಣ್ಣು ಹಂಪಲ ಎಲ್ಲ ತೊಗೊಂಡ್ಬರ್ತಾ ಇದ್ದಾರೆ ನೋಡಿ ಕಾರ್ ಡಿಕ್ಕಿಯಲ್ಲಿ ಫುಲ್ ಎಲ್ಲ ಹಣ್ಣು ಹಂಪಲ ಎಲ್ಲ ತೊಗೊಂಡ್ಬರ್ತಾ ಇದ್ದಾರೆ ಸೊ ಒಂದು ದೇವಸ್ಥಾನ ಮುಗೀತು ದೇವ್ರೆ ಫ್ರೆಂಡ್ಸ್ ಆಮೇಲೆ ಈಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇದೆ ಬಟ್ ಅಲ್ಲಿ ಅದು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಪಾರ್ಕಿಂಗ್ ಇದೆಯಲ್ಲೋ 35 kilometers. ನೋ ಪ್ರಾಬ್ಲಮ್ 35 kilometers ಯು ಸೆ ವೆದರ್ ದ ಪಾರ್ಕಿಂಗ್ ಅವೈಲಬಲ್ ಆರ್ ನಾಟ್ ಈಸ್ ಆನ್ ದ ವೇ ಟು ಶಂಜನ್ ಶಂಜನಿಂದ ಈ ದೇವಸ್ಥಾನ ಒಂದು 70 kilometers ಇದೆ 70 kilometers ಇದ್ದಾವೆ ಸೊ ಆನ್ ದ ವೇ ಮಧ್ಯದಲ್ಲಿ ಇನ್ನೊಂದು ತುಂಬ ಚೆನ್ನಾಗಿದೆ ಅದು ಬೆಟ್ಟದ ಮೇಲೆ ಒಂದು ಗೋಲ್ಡನ್ ಬುದ್ಧ ಏನು ಸಖತ್ತಾಗಿದೆ ಗೊತ್ತಾ ಸೊ ಅದನ್ನು ಹೋಗಿ ನಾವು ಟ್ರೈ ಮಾಡ್ತಿದ್ದೀವಿ ಬಟ್ ಫಸ್ಟಲ್ಲಿ ಪಾರ್ಕಿಂಗ್ ಇದೆಲ್ಲ ನೋಡಬೇಕು ಪಾರ್ಕಿಂಗ್ ಇದ್ರೆ ಹೋಗೋದು ಇಲ್ಲರಿಲ್ಲ ಇದು ಮೇನ್ ಡೋರ್ ನೋಡಿ ನಾವು ವಾಪಸ್ ಹೋಗ್ಬೇಕಾದ್ರೆ ತೊಗೊಳ್ತಾ ಇದ್ದೀವಿ ಬೈ ವಾಕ್ ಟೂ ವೀಲರ್ ಬಂದರೆ ಈ ಥರ ಹೋಗ್ಬೋದು ರೋಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಮುಂಚೆ ಸ್ವಲ್ಪ ಇದು ಇತ್ತು ತುಂಬ ಡೆವಲಪ್ ಆಗಿದ್ದಾರೆ ರೋಡ್ ಇದ್ರ ಥರ ಹಳ್ಳಿ ಅಂತ ಹೇಳ್ಬೋದು ಇದು ಶಂಜನ್ ಸಿಟಿಯಿಂದ 70 kilometers ದೂರದಲ್ಲಿದ್ದೀವಿ ಪಕ್ಕದಲ್ಲಿ ಎಲ್ಲ ಸಮುದ್ರ ಇದೆ ರೈಟ್ ಹ್ಯಾಂಡ್ ಸೈಡ್ ಎಲ್ಲ ಬೆಟ್ಟ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲ ಸಮುದ್ರ ಇದೆ ಓಕೆ Left side is sea. ಸ್ನೇಹಿತರೆ ಮತ್ತೆ ಸ್ವಲ್ಪ ಪ್ಲಾನ್ ಚೇಂಜ್ ಆಯಿತು ಒಂದು ಬೀಚ್ ಇದೆ ಇಲ್ಲಿ ಆಮೇಲೆ ಹೆಂಗೂ ಖಾಲಿ ಇದೆ ಪಾರ್ಕಿಂಗ್ ಅವೈಲೇಬಲ್ ಇದೆ ಬೀಚಲ್ಲಿ ಸೊ ಬೀಚ್ ಹತ್ರ ಹೋಗ್ಬಿಟ್ಟು ಅವನು ನಮ್ಮ ಹೀರೋ ಏನೋ ಡ್ರೋನ್ ಹಾರಿಸ್ತಾನಂತೆ ಮಗನೇ ಕಮ್ಮಿಯರ್ ಶೋ ಯೋರ್ ಡ್ರೋನ್ ನೋಡಿ ಅವನು ನಿಯೋ ಡ್ರೋನ್ ಅದೇ ಇದ್ರ ಬಗ್ಗೆ ವಿಡಿಯೋ ಮಾಡಿದಾನಲ್ಲ ಆಮೇಲೆ ಪ್ಲಸ್ ರಿಮೋಟ್ ಕಂಟ್ರೋಲ್ ಯೂಸ್ ಮಾಡಿದ್ದಾನೆ ಗೌರಿ ತೋರ್ಸಮ್ಮ ರಿಮೋಟ್ ಕಂಟ್ರೋಲ್ ನೋಡಿ ನಮ್ಮ ಮೇಡಮ್ ಅವ್ರು ತೋರಿಸ್ತಾ ಇದ್ದಾರೆ ಸೊ ಅಲ್ಲೆಲ್ಲಿ ಬೀಚ್ ಹತ್ರ ಹಾರಿಸ್ಬಿಟ್ಟು ಅವನೇನೋ ಡ್ರೋನ್ ಹಾರಿಸಿ ಕೆಲವೊಂದು ಅವನಿಗೆ ಒಳ್ಳೆ ಫೋಟೋಸು ವೀಡಿಯೋಸ್ ಏನೋ ಮಾಡೋದಿದೆ ಅವನ ಹತ್ರ ಸೊ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ನೋಡಿ ಇದು ಬೀಚ್ದು ಮೇನ್ ಎಂಟ್ರೆನ್ಸು ಲಾಸ್ಟ್ ಟೈಮ್ ಬಂದಾಗ ನಾನು ತೋರಿಸಿಲ್ಲ ಜನ ಜಾತ್ರೆ ಇತ್ತು ಇವ್ರು ನೋಡಿ ಖಾಲಿ ಓಡಿಸ್ತಾ ಇದೆ ಯಾಕಂದರೆ ಹೊರಗಡೆ 11 ಡಿಗ್ರಿ ಇದೆ ಟೆಂಪ್ರೇಚರ್ ನೋಡಿ ಇವರು ಸೆಕ್ಯೂರಿಟಿ ಹೆಂಗೆ ಫುಲ್ ಪ್ಯಾಕ್ ಆಗಿದ್ದಾರೆ ಸೊ ಹಾಗಾಗ್ಬಿಟ್ಟು ಬೀಚ್ ಯಾರು ಬರಲ್ಲ ಸಮ್ಮರ್ ಟೈಮಲ್ಲಿ ಇಲ್ಲಿ ಜನ ಮುಕ್ಕರಿರ್ತಾರೆ ನೋಡಿ ಬೀಚ್ ಹೆಂಗಿದೆ ಬಟ್ ನಮ್ಮದು ಸ್ಯಾಂಡಲ್ ಆಗುತ್ತೆ ರೀ ಮತ್ತೆ ಸ್ಯಾಂಡಲ್ ಆದಮೇಲೆ ಚಳಿ ತಿಳ್ಳು ಗಾಳಿಯಲ್ಲಿ ಕಾಲು ತೊಳಿಬೇಕಾಗುತ್ತೆ ಚೆನ್ನಾಗಿದೆ ಸಖತ್ತಾಗಿದೆ ರೀ ಪರವಾಗಿಲ್ಲ ಸೂಪರ್ ಮೇಲೆ ನಮ್ಮ ಹೀರೋ ಅದು ಡ್ರೋನ್ ಹಾರಿಸ್ತಾನಂತೆ ಅದು ನೋಡಿ ಹಾರಿಸ್ದ ಮೇಲೆ ಗಾಳಿ ಬೇರೆ ಇದೆ ಅವ್ನು ಕಂಟ್ರೋಲ್ ಮಾಡಬೇಕು ಕೆನಾಟ್ ಮಗನೇ ಓಕೆ ಸ್ಟಾಪ್ ದೆನ್ ಬೀಚ್ ಖಾಲಿ ಇದೆ ಓ ಇಂಥ ಚಳಿಯಲ್ಲಿ ಯಾರೊಬ್ರು ಸ್ವಿಮ್ ಮಾಡ್ತಾ ಇದಾರೆ ಇಲ್ಲಿ ಒಬ್ಬ ಸಾಕಷ್ಟು ಸ್ಟ್ರಾಂಗ್ ಇರ್ಬೇಕು ಅವರು ಒಂದು ನಿಮಿಷ ಝೂಮ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಅಲ್ಲೆಲ್ಲೋ ಸ್ವಿಮ್ ಮಾಡ್ತಾ ಇದ್ದಾರೆ ಕಾಣ್ತಾ ಇಲ್ಲ ನೋಡಿ ಆಯ್ತಾ ಸ್ವಿಮ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಸಾಕಷ್ಟು ಸ್ಟ್ರಾಂಗ್ ಪರ್ಸನ್ ಒಬ್ಬ ಇದು ನೋಡಿ ಇಲ್ಲಿಂದ ಬೋಟಲ್ಲಿ ಹೋಗೋದು ನೋಡಿ ಬಿಡ್ತಾರೆ ನೋಡೋಣ ಒಂದು ನಿಮಿಷ ಅಲ್ಲಿವರೆಗೆ ಬಿಡ್ತಾರೆ ನೋಡೋಣ ಹೇಳ್ಕೊಂಬರ್ತೀನಿ ಬಿಟ್ಟರೆ ಹೋಗಿ ಬರೋದಿಲ್ಲ Take a pass when it goes. ಬೀಚ್ ಹತ್ರ ವಾಪಸ್ ಹೋಗ್ತಾ ಇದೀವಿ ಏನಕ್ಕಂದ್ರೆ ಸಿಕ್ಕಾಪಟ್ಟೆ ಗಾಳಿ ಇದೆ ನಮ್ಮ ಹೀರೋಗೆ ಅದು ಡ್ರೋನ್ ಹಾರಲಿಲ್ಲ ಸೊ ಮತ್ತೆ ನೆಕ್ಸ್ಟ್ ನಮ್ದು ಸೆಕೆಂಡ್ ಟೆಂಪಲ್ ಅಲ್ಲಿ ಹೋಗಿ ತೋರಿಸ್ತೇನೆ ನಿಮಗೆ ಬನ್ನಿ ಹೋಗೋಣ
ಬರೀ ಟೈಮ್ ಆಲ್ರೆಡಿ 11:30 ಆಯಿತು. ಸೊ ಮತ್ತೆ ಇಲ್ಲ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಲೇಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಹೊಟ್ಟೆಗೆ ಸ್ವಲ್ಪ ಜಂಕ್ ಫುಡ್ ಹಾಕ್ಕೊಂಡು ಈಗ ನೆಕ್ಸ್ಟ್ ಸೆಕೆಂಡ್ ಟೆಂಪಲ್ ಹೋಗ್ತಾ ಇದ್ದೀವಿ. ನಮ್ಮ ಮೇಡಮ್ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ. ಅರೆ ವಾ ಅರೆ ವಾ ಅರೆ ವಾ, ವಾಟ್ ಇಸ್ ದಿಸ್ ಗೌರಿ? ಕಾಫಿ. ಮೇಡಮ್ ಅವ್ರು ಕಾಫಿ ತೊಗೊಂಡ್ರಾ? ವೆರಿ ಗುಡ್. ನೋಡಿ ಮೇಡಮ್ ಅವರು ಒಂದು ಕಾಫಿ ತೊಗೊಂಡಿದ್ದಾರೆ. ತುಂಬ ಬಿಸಿ ಇದೆ ಅಂತೆ. ಬಟ್ ನಾನೇನಕ್ಕೆ ತೊಗೊಳಿಲ್ಲ ಅಂದರೆ ಕಾರಲ್ಲಿ ಆಲ್ರೆಡಿ ನನ್ನ ಹತ್ರ ಒಂದು ಬಿಸಿ ನೀರಿದೆ, ಆಮೇಲೆ ಒಂದು ಇಂಡಿಯನ್ ಮಸಾಲ ಚಾಯ್ ಮಿಕ್ಸ್ ಇದೆ. ಸೊ ಮೇಲೆ ಅಲ್ಲಿ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಅಲ್ಲಿ ಕೂಡ ಮಜಾನೇ ಬೇರೆ ಇರುತ್ತೆ. ಹಾಗಾಗ್ಬಿಟ್ಟು ಸೊ ಗೌರಿ ತೊಗೊಂಡಿದ್ದಾರೆ, ಬರೀ ಟೇಸ್ಟ್ಗೋಸ್ಕರ ಮಾಡ್ತಾ ಇದ್ದೀನಿ. ಪರ ಚೆನ್ನಾಗಿದೆ ರೀ. ಬ್ರೂ ಕಾಫಿ ರೋಡ್ ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ ರೋಡ್ ಪಕ್ಕದೆಲ್ಲ ಬ್ರೂ ಕಾಫಿ ಮಾಡ್ಕೊಡ್ತಾರಲ್ಲ, ಹಿಂಗೆ ಹಾಕ್ಬಿಟ್ಟು ಚಿಕ್ಕ ಗ್ಲಾಸ್ ಕೊಡ್ತಾರೆ, ಅದೇ ಥರ ಇದೆ. ಚೆನ್ನಾಗಿದೆ ಟೇಸ್ಟ್, ಪರವಾಗಿಲ್ಲ. ಗುಡ್ ಗೌರಿ. ಲಿಟಲ್ ಬಿಟರ್ ಆ್ಯಂಡ್ ವೆರಿ ಲಾಟ್ ಆಫ್ ಲ್ಯಾದರ್ ವೆರಿ ಥಿಕ್. ಓ, ಸ್ವಲ್ಪ ಕೋಕೋನಟ್ ಹಾಕಿದಾರಾ? ನೋ, ಬಟ್ ದಿಸ್ ಲುಕ್ಸ್ ಲೈಕ್ ಬ್ರೂ ಕಾಫಿ. Coconut latte. ಬಟ್ ನಮ್ದು ಸೇಮ್ ನಮ್ಮ ಇಂಡಿಯಾದ ಬ್ರೂ ಕಾಫಿ ಥರನೇ ಇದೆ. ಚೆನ್ನಾಗಿದೆ, ಕುಡಿಯಮ್ಮ. ಬನ್ನಿ ನೆಕ್ಸ್ಟು ಅಲ್ಲಿ ಕಾರ್ ತೊಗೊಂಡು ಟೆಂಪಲ್ಗೆ ಹೋಗೋಣ. ಇದೇನು ಹೆಲಿಕಾಪ್ಟರ್ ಇದೆ, ಈಸ್ಟರ್ನ್ ಹೆಲಿಪೋರ್ಟ್ ಅಂತೆ. ವಾಟ್ ಇಸ್ ದಿಸ್? ನೆಕ್ಸ್ಟ್ ಟೈಮ್ ಶುಡ್ ಟ್ರೈ ಹೆಲಿಕಾಪ್ಟರ್ ಡಾರ್ಲಿಂಗ್. ಓಕೆ, ನೋಡಿ ಸಾಕಾಗಿದೆ. ಇಲ್ಲಿ ಒಂಥರ ಘಾಟ್ ಸೆಕ್ಷನ್, ಏನಂದ್ರೆ ನಮ್ಮ ತಿರುಪತಿ ಘಾಟ್ ಸೆಕ್ಷನ್ ಥರ ಇದೆ. ಡ್ರೈವಿಂಗ್ ಮಾತ್ರ ಅಮೇಝಿಂಗು. ಇವತ್ತು ನಾವು ತುಂಬ ಲಕ್ಕಿ ಅಂತ ಹೇಳ್ಬೋದು. ವೀಕೆಂಡ್ ಸ್ಯಾಟರ್ಡೇ ಅಷ್ಟೊಂದು ಇದನ್ನೇ ಇಲ್ಲ ಇಲ್ಲಿ, ಏನೋ ಟ್ರಾಫಿಕೇ ಇಲ್ಲ ಅಂದರೆ ಫುಲ್ ಇಲ್ಲಿ ಒಂಥರ ಈಗ ಬೆಂಗಳೂರಲ್ಲಿ ನಂದಿ ಬೆಟ್ಟದಲ್ಲಿ ಹೆಂಗೆ ಟ್ರಾಫಿಕ್ ಜಾಮ್ ಆಗಿರುತ್ತಲ್ಲ ಅದೇ ಥರ ಆಗಿರುತ್ತೆ ಇಲ್ಲಿ. ಸೂಪರ್ ಆಗಿದೆ ರೀ, ಕ್ಲೈಮೇಟು ಎಲ್ಲ ಚೆನ್ನಾಗಿದೆ ಇವತ್ತು. ವೆರಿ ಗುಡ್. ನೋಡಿ ಸಾಕಾಗಿದೆ. ಒಳ್ಳೆ ಕ್ಲೈಮೇಟು. ಟೆಂಪ್ರೇಚರ್ ಹೊರಗಡೆ 100 ಡಿಗ್ರಿ ಇದೆ. ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ಸೊ ಯಾರು ಜನ, ಅದಕ್ಕೆ ಲಂಚ್ ಟೈಮ್ ಬೇರೆ, ಒಂದು ಆಲ್ರೆಡಿ ಜಂಕ್ ಫುಡ್ ಲಂಚ್ ಆಯ್ತು ನಮ್ಮದು, ಹಾಗೆ ಜನನೇ ಇಲ್ಲ. ಸೂಪರ್ ಆಗಿದೆ ರೀ ಇಲ್ಲಿ. ನೋಡಿ ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ. ಅದೆಲ್ಲ ಕ್ಯಾಮ್ರಾ ಇಟ್ಟಿದ್ದಾರೆ, 30 ಕಿಲೋಮೀಟರ್ ಮೇಲೆ ಹೋಗೋಂಗಿಲ್ಲ ಸ್ಪೀಡು. ಗೌರಿ, ಟರ್ನ್ ದ ಕ್ಯಾಮ್ರಾ ಆ್ಯಂಡ್ ಬ್ಯಾಕ್ ವ್ಯೂ. ಬ್ಯಾಕ್ ವ್ಯೂ ಸರಿ ಆಗ್ತಾ ಇಲ್ಲ ಗೌರಿ. ಓಕೆ, ನೋಡಿ ನೀವೇ ಕಮೆಂಟಲ್ಲಿ ಹೇಳ್ಬೇಕು. ಪಾಪ ಗೌರಿ ಕಷ್ಟಪಟ್ಟು ಮಾಡ್ತಾ ಇದ್ದಾಳೆ. ಓಕೆ ಗೌರಿ, ಸ್ಟಾಪ್ ಇಸ್ ದಿಸ್ ಒನ್ ವೇ ಕಮಿಂಗ್ ಹಿಯರ್. ಮೇಲೆ ಗುಡ್ಡದ ಬೆಟ್ಟದ ಮೇಲೆ ನೋಡಿ, ಅಲ್ಲಿ ರೈಟ್ ಹ್ಯಾಂಡ್ ಸೈಡು ಅಲ್ಲೇ, ಸಾರಿ ಲೆಫ್ಟ್ ಹ್ಯಾಂಡ್ ಸೈಡು ಹೋಯ್ತು ಬಿಡಿ. ಈಗ ಎಲ್ಲ ಗಿಡ ಅಡ್ಡ ಬರ್ತಾ ಇದೆ. ಮುಂದೆ ನೋಡೋಣ ಬನ್ನಿ. ಕೆನಾಟ್ ಸಿ ರೈಟ್. ನಮಗೆ ಅದು ವ್ಯೂ ಗೊತ್ತಾಗ್ತಲ್ಲ ರೀ. ಗೌರಿ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದಾಳೆ ಈಗ. ಓಕೆ ಗೌರಿ, ಲೆಟ್ಸ್ ಸಿ ಲೇಟರ್. ಓಕೆ, ಬಂದ್ವಿ. ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಈಗ ಇಲ್ಲಿಂದ ಸ್ಟೆಪ್ಸ್ ಹತ್ತು ಹೋಗ್ಬೇಕಂತೆ. ನಮ್ಮ ಲಿಟ್ಲ್ ಹೀರೋ ಡ್ರೋನ್ ಶಾಟ್ಸ್ ಹೇಗಿತ್ತು ಹೇಳಿ, ಅದು ಸ್ವಲ್ಪ ಕಮೆಂಟಲ್ಲಿ ಹೇಳಿ. ಅದೊಂದು ಆಸೆ ಇತ್ತು, ಕಾರ್ ಫಾಲೋ ಮಾಡೋದು, ಆಮೇಲೆ ಕಾರ್ ಒಳಗಡೆನೆಲ್ಲ ಡ್ರೋನ್ ಶಾಟ್ಸ್ ತೊಗೊಳ್ಳೋದು ಒಂದು ಆಸೆ ಇತ್ತು. ನೋಡಿ ಎಲ್ಲ ಶೋ ಇರೋ ಒಂದು ಕಮೆಂಟ್ಲಿ ಹೇಳಿ ಡ್ರೋನ್ ಶಾಟ್ಸ್ ಹೇಗಿತ್ತಂತೆ. ಸೊ ಗೌರಿ, ವಿ ನೀಡ್ ಟು ಕ್ಲೈಂಬ್ ಸ್ಟೆಪ್ಸ್ ಫ್ರಮ್ ವೇರ್? ಫ್ರಮ್ ದಟ್ ಸೈಡ್, ರೈಟ್? ಯಾ ನಾಟ್ ಸಾಲಿಡ್, ಫ್ರಮ್ ದೇರ್ ಓನ್ಲಿ ವಿ ಹ್ಯಾವ್ ಟು ಗೋ ಅಪ್, ಐ ಥಿಂಕ್ ಸೊ. ಎಸ್. ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಇದೊಂದು ಕಾಫಿ ಚೆನ್ನಾಗಿತ್ತು ಗೌರಿದು. ದೇವಸ್ಥಾನ ಹೋಗಿ ಬಂದರೆ ಒಂದು ಟೀ ಕುಡ್ಕೊಂಡು ಹೋಗೋಣ ಬನ್ನಿ. ಈಗ ನಾವು ತಿರುಪತಿ ಬೆಟ್ಟ ಸ್ಟೆಪ್ಸ್ ಹತ್ಕೊಂಡು ಹೋದರೆ ದೇವ್ರದ್ದು ಭಕ್ತಿ ಜಾಸ್ತಿ ಬರುತ್ತೆ, ದೇವ್ರು ಜಾಸ್ತಿ ಒಲಿತಾನೆ ಅಂತ ಹೇಳ್ತಾರಲ್ಲ. ಇವ್ರು ಚೈನೀಸಲ್ಲೂ ಹಾಗೇ ಇದೆ. ನಾವು ಇದು ಈ ಥರ ಮೆಟ್ಲ ಹತ್ಕೊಂಡು ಹೋದರೆ ದೇವರು ಜಾಸ್ತಿ ಆಶೀರ್ವಾದ ಕೊಡ್ತಾನೆ ಅಂತ ಗೌರಿ ಹೇಳ್ತಾ ಇದ್ಲು. ನೋ ಸ್ಟೆಲಿಂಗ್ ರೈಟ್, ಇಫ್ ಯು ಗೋ ಬೈ ಸ್ಟೆಪ್ಸ್ ವಿಲ್ ಹ್ಯಾವ್ ಅ ಮೋರ್ ಬ್ಲೆಸ್ಸಿಂಗ್ ಫ್ರಮ್ ದ ಗಾಡ್. ಯಾ ನೋಡಿ, ದೂರ ಇದೆ ಮೆಟ್ಲ, ಮೇಲೆ ಹತ್ಬೇಕಿನ್ನ. ನಾವು ಸುಸ್ತಾಗ್ತಪ್ಪ ಅದು ಕುತ್ಕೊಂಡಿದ್ದೀವಿ. ಮೆಟ್ಲ ಹತ್ತಿ ಸುಸ್ತಾಗಿದ್ವಿ. ಮಧ್ಯೆಲ್ಲ ಕುತ್ಕೊಳ್ಳೋಕ್ಕೆ ಸೀಟ್ ಮಾಡಿರ್ತಾರೆ. ನನಗೆ ಸೈಕ್ಲಿಂಗ್ ಮಾಡಿ ರೂಢ ರೀ. ಮೌಂಟೇನ್ ಕ್ಲೈಂಬಿಂಗ್ ಮಾತ್ರ ಸತ್ರು ಆಗಿ ಬರೋಲ್ಲ. ಇವಳು ಫೇವ್ರೇಟು ಮೌಂಟೇನ್ ಕ್ಲೈಂಬಿಂಗ್. I climb many mountains. You know in China how many mountains I have climbed already? How many?
The famous one. The So- Titan. You have to climb the Mount Everest, then you talk. ಏನು ಮಾಡ್ತಾ ಇದ್ದಾರೆ ಈ ಮೆಟ್ಲ್ ಮಧ್ಯದಲ್ಲಿ? ಬನ್ನಿ ನೋಡೋಣ. ಅದೇನೋ ಬುದ್ಧ ಸಾಂಗ್ ಹಾಕೊಂಡು ಏನೋ ಮಾಡ್ತಾ ಇದ್ದಾರೆ ಇವರು. ಅವ್ರು ಫಾರ್ಚುನ್ ಟೆಲ್ಲರ್ ಗೌರಿ ದುಡ್ಡು ಕೇಳ್ತಾ ಇದ್ದಾರಾ? ಓಹ್ ಪಾಪ ಯಾರಿಗೋ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಆ ಹಾಸ್ಪಿಟ್ಲ್ಗೆ ಫೀಸ್ಗೋಸ್ಕರ ದುಡ್ಡು ಬೇಕು ಅಂತ ಅವರು ಆ ಬುದ್ಧ ಸಾಂಗ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಿ. ಇಲ್ಲಿ ನೋಡಿ ಕಾಮಿಡಿ. ಇವನೇನು ಮಾಡ್ತಾ ಇದ್ದಾನೆ ಅಂದರೆ ಇಲ್ಲಿ ಆಮೆ ಮಾಡ್ತಾ ಇದ್ದಾನೆ. ಟರ್ಟಲ್ಗೆ ಏನಂತಾರೆ ಕನ್ನಡದಲ್ಲಿ? ಟಾರ್ಟೈಸ್ ಬೇರೆ, ಟರ್ಟಲ್ ಬೇರೆ ನೋಡಿ. ಚಗತ್ತ ಮಮ್ಮಾಯ್ ಹಾಂ ಓಮಾಯ್ ಮಮ್ಮಾಯ್ ಅವನು ರೇಟ್ ಹೇಳ್ತಾ ಇಲ್ಲ, ಕ್ಯಾಮ್ರಾ ಆಫ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ. ಒಳ್ಳೆ ಕಾಮಿಡಿ ನೋಡಿ. ಮತ್ತೆ ಒಂದಿನ ಹಾಕಿದ್ದಾರೆ ಅಲ್ಲಿ ಈ ಸ್ಟೆಪ್ಸ್ ಮಧ್ಯದಲ್ಲಿ ಏನೇನೋ ಇದೆ. ರೈಟ್, ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಪಾಪ ಯಾರೋ ಹಾಸ್ಪಿಟಲ್ ಅಡ್ಮಿಟ್ ಅದಕ್ಕೆ ದುಡ್ಡು ಕೇಳ್ತಿದ್ದಾರೆ. ಅವನು ಆಮೆ ಮಾಡ್ತಾ ಇದ್ದಾನೆ. ಆಮೇಲೆ ಇಲ್ಲಿ ಏನೋ ಒಂದು ಹಾಕಿದ್ದಾರೆ ನೋಡಿ, ಹಾಕ್ಬಿಟ್ಟು ಏನೋ ಹಾಕಿದ್ದಾರೆ. ಏನೋ ಅದು ಹಾಸ್ಪಿಟ್ಲ್ ಅಲ್ಲ, ರೈಟ್? ನೋಡಿ ಈ ಥರ ಹಾಸ್ಪಿಟ್ಲಿಗೆ ದುಡ್ಡು ಕೊಡಿ ಅಂತ ಹಾಕಿದ್ದಾರೆ ಪಾಪ. ಬಂದ್ವಿ ಟೆಂಪಲ್ ಹತ್ರ ಬಂದ್ವಿ. ಚೆನ್ನಾಗಿದೆ ದೇವಸ್ಥಾನ. ಒಂದು ಎಲೆಕ್ಟ್ರಿಕ್ ಬಸ್ ಬೇರೆ ಇದೆ, ಪಬ್ಲಿಕ್ ಬಸ್. ವಾ ಚೆನ್ನಾಗಿದೆ ರೀ. ಮೇನ್ ದ್ವಾರ ತೋರಿಸ್ತೇನೆ ನಿಮಗೆ ಹೆಂಗಿರುತ್ತೆ ಅನ್ನೋದು. ನೋಡಿ ಈ ಥರ ಇದೆ ಇದು ಮೇನ್ ಎಂಟ್ರೆನ್ಸಲ್ಲಿ. ಇಲ್ಲಿ ಫ್ರೀ ಅಗರಬತ್ತಿ ಎಲ್ಲ ಕೊಟ್ಟಿರ್ತಾರೆ. ಇದು ನೋಡಿ ಹೆಂಗೆ ನೋಡ್ತದೆ ನಿಮಗೆ ಕೂಪಿಸ್ಕೊಂಡು. ಇದೆಲ್ಲ ಸೆಕ್ಯೂರಿಟಿ ಗಾರ್ಡ್ ಇದು ದೇವ್ರದಂತೆ ನೋಡಿ. ಸಖತ್ತು ಕೋಪ ಮಾಡ್ಕೊಂಡಿದ್ದಾರೆ, ವೀಡಿಯೋ ಮಾಡಬೇಡ ಮಗನೇ ಅಂತ ಹೇಳ್ಬಿಟ್ಟು. ಇದೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಮೂವರು ತೊಗೋಬೇಕಂತೆ, ಎಲ್ರಿಗೂ ಒಂದು 3 ತೊಗೋಬೇಕು. ಬನ್ನಿ ಫಸ್ಟ್ ಅದು ಸೂರ್ಯ ದೇವರ ನೋಡ್ಕೊಂಬರ ಬನ್ನಿ. ಸೂರ್ಯ ದೇವರ ಅಥವಾ ಏನು ಅಂತ ಕೇಳಿದ್ರೆ ಏನು ಹೇಳ್ತಾನೆ ಇಲ್ಲ ರೀ. ಚೆನ್ನಾಗಿದೆ, ಬನ್ನಿ ಹತ್ರ ಹೋಗ್ಬಿಟ್ಟು. ಅಂದರೆ ಫಸ್ಟು ಇದನ್ನೇ ನಾವು ಪೂಜೆ ಮಾಡಿಕೊಂಡು ಮೇಲ್ಗಡೆ ಹೋಗಬೇಕು ಅಂತ ಅವ್ರು ಹೇಳಿದರು. ಬನ್ನಿ ನೋಡೋಣ, ಚೆನ್ನಾಗಿದೆ. ಇದು ನೋಡಿ, ಇದು ಹೆಂಗಿದೆ ಅಂದರೆ ಎಲೆಕ್ಟ್ರಾನಿಕ್ ಇದು. ಇಲ್ಲಿ ಆನ್ ಮಾಡಿದರೆ ಅಲ್ಲಿ ನೋಡಿ ಅಲ್ಲಿ ಇದು ಫ್ಲೇಮ್ ಬರ್ತಾ ಇದ್ದಾನಾ ನೋಡಿ. ಏನು ಹೈಟೆಕ್ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಕೂಡ. ಸಖತ್ತಾಗಿದೆ. ಇಲ್ಲಿ ಇದು ಬಟನ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಆಫ್ ಮಾಡಲಾ? ನೋಡಿ ಆಫ್ ಆಯಿತು. ಮತ್ತೆ ಆನ್ ಮಾಡೋ ಮಗನೇ, ಆನ್ ಮಾಡ್ತಾ ನೋಡಿ ಮಿನಿಟ್ಲಿ. ನೋಡಿ ಆನ್ ಆಯಿತಾ? ನೋಡಿ ಬರ್ತಾ ಇದೆ ಫ್ಲೇಮಲ್ಲಿ. ಇಲ್ಲಿ ಕಾಣುತ್ತೆ ನೋಡಿ ನಿಮಗೆ ಫ್ಲೇಮ್. ಈ ಥರ ನೋಡಿ, ಈ ಥರ ಹಚ್ಕೊಳ್ಳೋದು. ಒಂದು ನಿಮಿಷ ನಾನು ಆಫ್ ಮಾಡಿ ನಾನು ಹಚ್ಕೊತೀನಿ. ಈ ಥರ ನೋಡಿ ಇಲ್ಲಿ ಅಗರಬತ್ತಿ ಹಚ್ಚೋಕ್ಕೆ ಇಲ್ಲಿದೆ. ಸ್ವಲ್ಪ ಹುಷಾರು, ಯಾಕಂದರೆ ಎಜ್ಜಲ್ಲೆಲ್ಲ ಇದು ಆಗಿಬಿಟ್ಟಿದೆ. ಒಂದು ನಿಮಿಷ, ನನಗೆ ಯಾವುದೋ ಫೋನ್ ಬಂತು, ಕೈ ಸುಳ್ಳು ಬರ್ದಿವ್ರೆ. ಓಕೆ ನೋಡಿ, ಈ ದೇವ್ರ ಮುಂದೆ ಇವರು ನಮ್ಮ ಥರ ಎಣ್ಣೆ ಬತ್ತಿ ಎಲ್ಲ ಹಣ್ಣು ಹಂಪಲ ಎಲ್ಲ ನೈವೇದ್ಯ ಇಟ್ಟಿದ್ದಾರೆ ನೋಡಿ. ಎಣ್ಣೆ ಕೊಟ್ಟಿದ್ದಾರೆ, ಆಮೇಲೆ ಆ್ಯಪಲ್ಲು ಬನಾನಾ ಈ ಥರ ಎಲ್ಲ ಹಣ್ಣು ಹಂಪಲ ಇಟ್ಟಿದ್ದಾರೆ ನೋಡಿ. ಆಮೇಲೆ ತುಂಬ ಚೆನ್ನಾಗಿದೆ ರೀ ಇದು. ಏನು ನನಗೆ ಗೌರಿ ಹೇಳ್ತಾನೆ, ನಾನು ಸಖತ್ತಾಗಿದೆ ಮಾತ್ರ ಈ ದೇವ್ರು ಮಾತ್ರ ತುಂಬ ಇಷ್ಟ ಆಯಿತು. ನಾನು ಎಲ್ಲ ಹೋಗ್ತೀನಿ, ನನ್ನೇ ನೋಡ್ತಾ ಇದೆ ದೇವರು, ಇವನು ಏನು ಮಾಡ್ತಾ ಇದ್ದಾನಪ್ಪ ಅಂತ. ಫುಲ್ಲು ಒಂದು ಪ್ರದಕ್ಷಿಣೆ ಹಾಕ್ಸ್ಬಿಡ್ತೀನಿ ನಿಮಗೆ. ಬನ್ನಿ, ಎಲ್ಲ ಗೋಲ್ಡನ್ ಸಖತ್ತಾಗಿ ಮಾಡಿದ್ದಾರೆ. ಹಿಂದೆ ನೋಡಿ ಎಷ್ಟು ಚೆನ್ನಾಗಿದೆ. ವಾ ಸೂಪರಾಗಿದೆ ರೀ ಇದು. ಹಿಂದೆ ನಾನು ಫಸ್ಟ್ ಟೈಮ್ ನಾನು ಹಿಂದ್ಗಡೆ ಬಂದಿದ್ದು. ಏನು ಚೆನ್ನಾಗಿದೆ ರೀ, ಸೂಪರ್, ತುಂಬ ಚೆನ್ನಾಗಿದೆ ಇದು. ವಾ ಈ ಸೈಡ್ ನೋಡಿ ಸೂಪರಾಗಿದೆ. ಎಷ್ಟು ಚೆನ್ನಾಗಿದೆ ರೀ. ಇಲ್ಲೊಂದು ಅಂಗಡಿ ಇದೆ. ಈ ಅಂಗಡಿ ಏನಕ್ಕಂದ್ರೆ ಹೇಳ್ತೀನಿ. ಆಮೇಲೆ ರೆಡ್ ಏನಿದೆಯಲ್ಲ ಇದು ಹೇಳ್ತೀನಿ ನಿಮಗೆ. ಬನ್ನಿ ನೋಡಿ, ಇದೇ ಇರಬೇಕಲ್ಲ ಬೋಧಿ ವೃಕ್ಷ. ಕಮೆಂಟಲ್ಲಿ ಹೇಳಿ. ಆಮೇಲೆ ನೋಡಿ ಎಲ್ಲ ಈ ಥರ ಎಷ್ಟೊಂದು ಕಟ್ಟಿದ್ದಾರೆ. ಇದು ಏನಕ್ಕೆ ಕಟ್ಟಿದ್ದಾರೆ ಅಂದರೆ ಈ ಥರ
ಇದಕ್ಕೇನಕ್ಕೆ ಈ ಥರ ಎಲ್ಲ ಕಟ್ಟಿದ್ದಾರೆ ಅಂದರೆ ವಿಶಸ್. ಈಗ ಯಾರಿಗೆ ಮದುವೆ ಆಗಿರಲ್ಲ, ಯಾರಿಗೆ ಮಕ್ಕಳು ಇರಲ್ಲ, ಅದೇನೋ ವಿಶಸ್ಸು ಇದು ಆದರೆ ಅದು ವಿಶ್ ಕಂಪ್ಲೀಟ್ ಆಗುತ್ತೆ ಅಂತ ಇದು ಒಂಥರ ವಿಶ್ ಅಂತ ಹೇಳ್ಬೋದು, ವಿಶ್ ಬೋರ್ಡ್ ಅಂತ ಹೇಳ್ಬೋದು. ತೊಗೊಂಡ್ಬಂದ್ಬಿಟ್ಟು ಈ ಥರ ಎಲ್ಲ ಗಂಟೆ ಹಾಕಿ ಕಟ್ಟಿರ್ತಾರೆ ನೋಡಿ. ಈ ಥರ ಹಾಕ್ಬಿಡ್ತಾರೆ, ಈ ಥರ ಹ್ಯಾಂಗ್ ಹಾಕ್ಬಿಟ್ಟಿರ್ತಾರೆ ನೋಡಿ. ಈ ಥರ ಹಾಕಿರ್ತಾರೆ ನೋಡಿ, ಈ ಥರ ಹಾಕ್ಬಿಡ್ತಾರೆ. ಏನಂತರ ವಿಶಸ್ ಇದು ಒಂದಕ್ಕೆ 10 ಏನು 20 ಏನು ಈ ದುಡ್ಡು ಅದು ಆ ಟ್ರಸ್ಟಿಗೆ ಹೋಗುತ್ತೆ. ಅಂದರೆ ನೀವು ಏನೇ ಬೇಡ್ಕೊತೀರಲ್ಲ ಇಲ್ಲಿ ಹಿಂದ್ಗಡೆ ಬರೆದಿರ್ತಾರೆ ನೋಡಿ, ಈ ಥರ ಚೈನದಲ್ಲಿ ಬರೆದಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರೆದಿದ್ದಾರೆ ನೋಡಿ, ಈ ಥರ ಏನೋ ಬರೆದಿದ್ದಾರೆ. ಅಯ್ಯೋ ಬಿತ್ತು ಅಯ್ಯೋ ಹೌದು ದೇವರೇ ಕಾಪಾಡಪ್ಪ. ಪಾಪ ಯಾರ್ದು ಪಾಪ ಅವ್ರ ವಿಶಸ್ ನಾವೇ ಈ ಥರ ಇದೆ. ಇದೇ ಅಂಗಡಿಲಿ ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿ ಹಾಕಬೇಕು ನೋಡಿ. ಇಲ್ಲೆಲ್ಲ ಇದು ಮಾರ್ಕೊಂಡ್ಬಿಟ್ಟು ಇದು ಮಾರ್ಕರ್ ಪೆನ್ನು ಇರುತ್ತೆ, ಅದ್ಮೇಲೆ ಬರೆದು ಇಲ್ಲಿ QR ಕೋಡಿನ ಸ್ಕ್ಯಾನ್ ಮಾಡಿ ಪೇ ಮಾಡಬೇಕು. ಸೊ ಇದೆಲ್ಲ ಅದು ದೇವಸ್ಥಾನ ಟ್ರಸ್ಟಿಗೆ ಹೋಗುತ್ತೆ. ಇದರಿಂದ ಏನು ಪ್ರಾಫಿಟ್ ಮಾಡ್ಕೊಂಡು ಏನು ಮಾಡಲ್ಲ. ಥ್ಯಾಂಕ್ ಯು ಅವರೇ. ಆಮೇಲೆ ಇಲ್ಲಿ ಮಧ್ಯಮದಲ್ಲಿ ಏನೋ ಗೌರಿ ಕೇಳಬೇಕು. ಗೌರಿ ಇಲ್ಲಿ ಮಧ್ಯಮದಲ್ಲಿ ಏನೋ ಇದೆ ರೀ. ಗೌರಿ ಕೇಳಿದ್ರೆ ಹೇಳ್ತಾಳೆ. ಅಲ್ಲಿ ಡ್ರಿಂಕಿಂಗ್ ವಾಟರ್ ಒಂದಿದೆ. ಸೊ ಅಲ್ಲೆಲ್ಲ ಜನ ಎಲ್ಲ ದೇವಸ್ಥಾನದಲ್ಲಿ ಹಾಟ್ ವಾಟ್ರು. ಸೊ ನಾವು ಬಿಸಿ ನೀರು ಇಲ್ಲಿ ತೊಗೊಂಡು ನಾವು ಮಸಾಲ ಟೀ ಮಾಡ್ಕೋಬೋದು. ನಾನು ಚೈನಾದಲ್ಲಿ ಫಸ್ಟ್ ಟೈಮ್ ನೋಡಿ ಶಂಜನಲ್ಲಿ ಇದು ನೋಡ್ತಾ ಇರೋದ್ರೆ ಪಾರಿವಾಳ ಈ ಥರ ಓಪನ್ ಆಗಿ ನೋಡಿ. ಎಷ್ಟೊಂದು ಪಾರಿವಾಳ ಇದೆ ಇಲ್ಲಿ. ಹಾಂ ಫುರ್ ಪಾರಿವಾಳ ಇದೆ. ಲಾಟ್ ಆಫ್ ಫಿಶ್. ವಾ ಎಷ್ಟೊಂದು ಮೀನುಗಳಿದೆ ನೋಡಿ. ಆಮೇಲೆ ಅದು ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸ್ಟ್ಯಾಚು ಇದು ನೋಡಿ. ಇಷ್ಟೊಂದು ಫಿಶ್ಶು ಎಲ್ಲ ದುಡ್ಡು ಹಾಕ್ಬಿಟ್ಟಿದ್ದಾರೆ ನೀರಲ್ಲೆಲ್ಲ ನೋಡಿ. ಇದೊಂದು ಮೇನ್ ದೇವಸ್ಥಾನ, ಬಟ್ ಮೇನ್ ದೇವಸ್ಥಾನ ಒಳಗಡೆ ಫೋಟೋ ಇಲ್ಲ ನೋಡಿ. ಇಲ್ಲೊಂದು ಥರ ಇದೆ, ಆಮೇಲೆ ಆ ಮೂಲೆಯಲ್ಲಿ ಒಂಥರ ಇದೆ, ಆಮೇಲೆ ಬ್ಯಾಕ್ ಸೈಡ್ ಈ ಥರ ಇದೆ ನೋಡಿ. ಈ ಥರ ರಂಗೋಲಿ ಹಾಕ್ಬಿಟ್ಟಿರ್ತಾರೆ ಸಿಮೆಂಟಿಂದ, ಪರ್ಮನೆಂಟ್ ರಂಗೋಲಿ ಹಾಕಿರ್ತಾರೆ. ಇದು ಬಂದ್ಬಿಟ್ಟು ಹುಂಡಿ ಈ ಥರ ಇರುತ್ತೆ ನೋಡಿ. ಹುಂಡಿಯಲ್ಲಿ ಇಲ್ಲಿಂದ ದುಡ್ಡು ಹಾಕಿರ್ತಾರೆ. ನೋಡೋಣ ಏನಿದೆ ಹುಂಡಿಯಲ್ಲಿ. ನನ್ನ ಹೈಟಿಗೆ ಕಾಣುತ್ತಾ ಇದು, ನೀವೇ ಹೇಳಬೇಕು ಏನಿದೆ ನೋಡಿ. ಬನ್ನಿ, ಮೇನ್ ದೇವಸ್ಥಾನ ಒಳಗಡೆ ಫೋಟೋ ಮಾಡೋಂಗಿಲ್ಲ. ಸೊ ಹಿಂದ್ಗಡೆ ಗರ್ಭಗುಡಿಯಿಂದ ಹೊರಗಡೆ ಬಂದ್ವಿ. ನಿಮಗೆ ಒಂದು ಸ್ಪೆಷಲ್ ತೋರಿಸ್ತೀನಿ ಬನ್ನಿ. ಇನ್ನೇ ಇದೆಯಲ್ಲ ಗೊತ್ತಿಲ್ಲ, ಲಾಸ್ಟ್ ಟೈಮ್ ನಾನು ನೋಡಿದ್ದೆ. ಇದೆಯಲ್ಲ ಬನ್ನಿ, ನೀವೇ ನೋಡಿ ತೋರಿಸ್ತೀನಿ ನೋಡಿ. ಫುಲ್ಲು ಖುಷಿಯಾಗಿದೆ ನನಗೆ. ಸಾರಿ ಸ್ನೇಹಿತ. ಒಂದು ಮನುಷ್ಯ ಎಲ್ಲ ನೋಟಿಸ್ ಬೋರ್ಡ್ ಟೈಪ್ ಇದೆಯಲ್ಲ, ನೋಟಿಸ್ ಬೋರ್ಡ್ ಥರ ಇದೆಯಲ್ಲ, ಇದೆಲ್ಲ ಅಲ್ಲಿ ಮೋದಿ ಅವ್ರದ್ದು ಫೋಟೋ ಇತ್ತು. ನಾನು ಲಾಸ್ಟ್ ಟೈಮ್ ಬಂದೆ ಮೋದಿ ಅವ್ರದ್ದು ಫೋಟೋ ಹಾಕಿದ್ರಿ ಇಲ್ಲಿ. ಇವಾಗ ತೆಗೆದುಬಿಟ್ಟಿದ್ದಾರೆ. ಚೇಂಜ್ ಮಾಡ್ತಾನೆ ಇರ್ತಾರೆ. ಸೊ ಹಾಗೆಲ್ಲ ಚೇಂಜ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ಬಂದಾಗ ಇದ್ರೆ ತೋರಿಸ್ತೀನಿ. ಬಟ್ ನೆಕ್ಸ್ಟ್ ಸ್ಟೆಪ್ಸ್ ಅದು ಹೋಗ್ಬೇಕು. ಇದು ಮಾತ್ರ ಅಮೇಝಿಂಗ್, ನೀವು ನೋಡಲೇಬೇಕು. ಬನ್ನಿ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡಿದೆ ಏನೋ ಬರಿದ್ದಾರೆ, ಎಷ್ಟು ಚೆನ್ನಾಗಿದೆ ಇದು, ಸಖತ್ತಾಗಿದೆ ಇದು. ಹಿಂಗಂದರೆ ಫೋ ಅಂದರೆ ಬುದ್ಧ ಅಂತ ಇದು. ಸೊ ಈ ಥರ ಇದೆ ನೋಡಿ, ಬುದ್ಧ ಕ್ಯಾರೆಕ್ಟರ್, ಚೈನೀಸ್ ಕ್ಯಾರೆಕ್ಟರ್. ಈಗ ಮೇಲೆ ಹೋಗೋಣ. ಮೇಲೆ ಅಮೇಝಿಂಗ್ ಇದೆ ರೀ, ತುಂಬ ಸಖತ್ತಾಗಿದೆ ಮೇಲೆ. ನಿಮ್ಗೆ ತೋರಿಸ್ತೀನಿ ಬನ್ನಿ. ಅದು ಮಾತ್ರ ಅಮೇಝಿಂಗ್ ಇದೆ. ಬನ್ನಿ ಹೋಗೋಣ. ಮೇಡಮ್ ಅವ್ರು ಹೋಗಕ್ಕೆ ರೆಡಿ ಆಗಿದ್ದಾರೆ. ಒಂದು ಗೋ ಅಪ್ ಕಮ್. ಎಷ್ಟು ಚೆನ್ನಾಗಿದೆ ದೇವರು. ತುಂಬ ಶಾಂತ ಪೀಸ್ ಆಗಿದೆ. ಝೂಮ್ ಔಟ್ ಮಾಡಲಾ ನೋಡಿ. ಈ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ರೀ ಇದು. ನನಗೂ ತುಂಬ ಇಷ್ಟ ಆಯಿತು. ಮುಖ ನೋಡ್ರಿ ಎಷ್ಟು ಪೀಸ್ ಅನಿಸ್ತು ಗೊತ್ತಾ, ತುಂಬ ಶಾಂತವಾಗಿದೆ, ಸೂಪರಾಗಿದೆ ಇದು. ಪ್ರತಿ ಸಲ ಬಂದಾಗೆಲ್ಲ ಈ ಸ್ಟ್ಯಾಚುನೇ ನೋಡ್ತಾ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ನೋಡ್ಕೊಂಡು ಕುತ್ಕೊಂಡ್ರೆ ಥರ ಮನಸ್ಸೆಲ್ಲ ಫುಲ್ ಪೀಸ್ ಆಗಿಬಿಡುತ್ತೆ. ಪೀಸ್ ಅಂದರೆ ತುಂಡಲ್ಲ, ಶಾಂತಿ ಆಗಿಬಿಡುತ್ತೆ. ಮನಃಶಾಂತಿ ಅಂತ ಹೇಳ್ತಾರಲ್ಲ ಅದು. ನೋಡಿ ಎಷ್ಟೊಂದು ಕಂಬಗಳಿದೆ ಇಲ್ಲೆಲ್ಲ. ಸ್ವಲ್ಪ ಸೇಮ್ ಆಲ್ಮೋಸ್ಟ್ ಎಲ್ಲ ಹಿಂದೂ ಪದ್ಧತಿ ರೀ ಇವ್ರ ದೇವಸ್ಥಾನದಲ್ಲೂ ಕೂಡ. ನೋಡಿ ಎಷ್ಟೊಂದು ಪಾರಿವಾಳ ಹೇಗಿದೆ.
drone. ಬನ್ನಿ ಸ್ನೇಹಿತರೆ, ಮುಗೀತು. ಈಗ ಇಲ್ಲಿಂದ ಎಕ್ಸಿಟ್ ಆಗ್ಬಿಡೋದು. ಈಗ ಎಂಟ್ರಿ ಆದ್ವಿ, ಎಕ್ಸಿಟ್ ಆಗಿ. ಸೊ ಇದು ಬಸ್ ಬೇರೆ ಹೊಸದಾಗಿ ಮಾಡಿದ್ದಾರೆ. 10 UN 1 ಪರ್ಸನ್. ಇಲ್ಲಿಂದ ಇಟ್ಕೊಂಡು MTR ಸ್ಟೇಷನ್ ಹೋಗುತ್ತೆ ಕೆಳಗಡೆ. ಚೆನ್ನಾಗಿದೆ ನೋಡಿ. ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಇಲ್ಲಿ ಕಾರ್ ಪಾರ್ಕಿಂಗ್. ಇಲ್ಲಿ ನಮ್ಮ ಮೇಡಮ್ ಅವ್ರು ಏನು ಮಾಡ್ತಾರೆ ಗೊತ್ತಾ? ನಮ್ಮ ಮೇಡಮ್ ಅವ್ರು ಏನು ಮಾಡ್ತಾರೆ ನೋಡಿ. ಸಖತ್ ಕಾಮಿಡಿ ಗೌರಿ. ಅದು ಚಾಯೋಸ್ ಅಂತ ಒಂದು ಇದಿದೆ, ಮಸಾಲ ಟೀ. ಆ ಗಲಾಟೆಯಲ್ಲಿ ಇವನು ನಮ್ಮ ಹೀರೋ ಒಂದು ಡ್ರೋನ್ ಹಾರಿಸ್ತಾ ಇದ್ದಾನೆ. ಲೇ ಮಗನೇ, ಇದು ನೋಡಿ ಡ್ರೋನ್ ಹಾರಿಸ್ತಾ ಇದ್ದಾನೆ ನಾನು. ಇಲ್ಲಿ ಗೌರಿ ಟೀ ಮಾಡ್ತಾ ಇದ್ದಾರೆ, ಅವನು ಡ್ರೋನ್ ಹಾರಿಸ್ತಾ ಇದ್ದಾರೆ. ಏನಂದರೆ ಈ ಕಾರಿಂದ ಹಿಂಗೆ ಒಳಗಡೆ ಹೋಗ್ಬಿಟ್ಟು ಈ ಕಡೆಯಿಂದ ಹೋಗ್ಬಿಟ್ಟು ಆ ಕಡೆಯಿಂದ ಪಾಸ್ ಆಗಬೇಕು, ಅದು ಕಂಟ್ರೋಲ್ ಮಾಡ್ತಾ ಇದ್ದೆ ನಾನು. ಅಲ್ಲಿ ನಮ್ಮ ಮೇಡಮ್ಮು ಗೌರಿ ಟೀ ಮಾಡೋ ಬ್ಯುಸಿಯಲ್ಲಿದ್ದರೆ ಇವನು ತನ್ನ ಚಾರ್ಜಿಂಗಲ್ಲಿ ಬ್ಯುಸಿ ಇದ್ದಾನೆ. ಅದನ್ನು ಡ್ರೋನ್ ಚಾರ್ಜಿಂಗಲ್ಲಿ ಬ್ಯುಸಿ ಇದ್ದಾನೆ ಹೀರೋ. ಒಂದು ಮೇಲೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ಇದ್ರದ್ದು ಬ್ಯಾಟ್ರಿ ಹೋಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ವಿಡಿಯೋ ಮ್ಯೂಟ್ ಆಗಿದ್ದಕ್ಕೆ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಬೇಕು. ಬಟ್ ಪರವಾಗಿಲ್ಲ, ನನ್ನ ಹತ್ರ ಇನ್ನೊಂದು ಬ್ಯಾಕಪ್ ಇದೆ. ತುಂಬ ಚೆನ್ನಾಗಿದೆ ಮೈಕ್ ಮಾತ್ರ, ಅಮೇಜಿಂಗ್. ಸೊ ಇದರಲ್ಲಿ ಇನ್ನೊಂದಿದೆ, ಅದನ್ನು ಹಾಕೊಂಡು ಈಗ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ನೋಡಿ. ಬಾ ಗೌರಿ, ಒಳ್ಳೆ ಗೌರಿ. ಸಖತ್ತಾಗಿ ಟೀ ಮಾಡಿದಾಳೆ ನೋಡಿ. ಓ, ಅದು ಪೈಪ್ ಬೇರೆ ಇದೆನಾ? ನಾಲ್ಗೆ ಸೊಡಲ್ವಾ? ಯು ನಾಟ್ ಬರ್ನ್ ಯುವರ್ ಟಂಗ್? Not so hot. ಓಕೆ, ನಾಟ್ ಸೊ ಹಾಟ್ ಅಂತೆ. ಥ್ಯಾಂಕ್ ಯು ಗೌರಿ. But still hot. ಓಕೆ, ಗೌರಿ ಒಳ್ಳೆ ಬಿಸಿ ಬಿಸಿ ಟೀ ಮಾಡಿಕೊಟ್ಟಿದ್ದಾಳೆ. ಅಬ್ಬಾ, ಈ ಮಸಾಲ ಚಾಯ್ ಸಖತ್ತಾಗಿದೆ ರೀ. Let me taste. ಕುಡಿಯಮ್ಮ. ಚೆನ್ನಾಗಿದೆನಾ? ಸಖತ್ತಾಗಿದೆ, ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ. ಬನ್ನಿ, ಇಲ್ಲಿ ಕುತ್ಕೊಂಡು ಈ ಚಳಿಯಲ್ಲಿ ಈ ಬಿಸಿ 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 ಟೀ ಕುಡಿಯೋ ಮಜಾನೇ ಬೇರೆ ಇರುತ್ತೆ ರೀ. ಸೊ ಎಲ್ಲೂ ಚೈನಾದಲ್ಲಿ ಎಲ್ಲೂ ಹೋದರೆ ಒಂದು ಬಿಸಿನೀರು, ಆಮೇಲೆ ಇದು ಮಿಕ್ಸ್ 3 in 1 ಟೀ ತೊಗೊಂಡೋಗಿರ್ತೀನಿ ನಾನು. ಹಾಗಾಗ್ಬಿಟ್ಟು ಒಳ್ಳೆ ಎಂಜಾಯ್ ಮಾಡ್ತೇನೆ. ಎಲ್ಲಿ ಹೋದರೂ ಇದೊಂದು ನನಗೆ ಒಳ್ಳೆ ಮಜಾ ಕೊಡುತ್ತೆ. This is pure no need, right? ನೋ ನೀಡ್ ಸ್ವೀಟ್ ಆರ್ಟ್. ಥ್ರೋ. ಈ ಚೈನಾದಲ್ಲಿ ಏನು ಪದ್ಧತಿ ಏನಂದರೆ, ಎಲ್ಲಿ ಹೋದರೂ ಈ ಥರ ಡಸ್ಟ್ಬಿನ್ ಇರುತ್ತಲ್ಲ, ಇದನ್ನು ತೊಗೊಂಡ್ಬಿಟ್ಟು ಡಸ್ಟ್ಬಿನ್ನಲ್ಲೇ ಬಿಸಾಕಬೇಕು. ಅದೊಂದು ಬಿಲ್ಡಪ್ ಆಗಿಬಿಟ್ಟಿದೆ ಇಲ್ಲಿ ಎಲ್ಲರೂ ಜನರಲ್ಲಿ. ಸೊ ಅಲ್ಲಿ ಕಸ ಬಿಸಾಕೋಂಗಿಲ್ಲ, ಇಟ್ಕೊಂಡು ಈ ಥರ ಡಸ್ಟ್ಬಿನ್ನಲ್ಲೇ ಹಾಕ್ಬೇಕು ನೋಡಿ. ಈ ಥರ ಹಾಕಬೇಕು. ಗೌರಿ ಏನು ಹೇಳ್ತಿದ್ದಾರೆ, ಇನ್ನೊಂದು ಯಾವುದೋ OCD ಪಾರ್ಕ್ ಇದೆ ಅಂತ ಇದೆ ಬೆಟ್ಟದ ಮೇಲೆ. ಇದೊಂಥರ ಒಂಥರ ಊಟಿ ಬೆಟ್ಟ ಇರ್ತಲ್ಲ, ಘಾಟ್ ಸೆಕ್ಷನ್ನು, ಅದೇ ಥರ ಇದೆ ರೀ. ಈ ಬೆಟ್ಟದಲ್ಲಿ ಅದು ದೊಡ್ಡ ಬೆಟ್ಟ, ಆಮೇಲೆ ಊಟಿಯಲ್ಲಿ ಏನೇನೋ ಇರುತ್ತಲ್ಲ, ಸೇಮ್ ಅದು ಅವಲಾಂಚಿ ಲೇಕ್ ಅಂತೆ, ಆಮೇಲೆ ಪೈಕಾರ, ಅದೇ ಥರ ಇಲ್ಲೂ ಅದೊಂದು ದೇವಸ್ಥಾನ ಮುಗಿತು. ಇಲ್ಲೊಂದು ಯಾವುದೋ ಒಂದು OCD ಪಾರ್ಕ್ ಇದೆ, ಅಲ್ಲಿ ಹೋಗ್ತಿದ್ದಾವೆ. ಬನ್ನಿ ಹೋಗೋಣ. ಅಲ್ಲಿ QR ಕೋಡ್ ಇದೆಯಲ್ಲ, ಆ QR ಕೋಡ್ನ ಗೌರಿ ಪೇ ಏನಕ್ಕಂದರೆ ಪಾರ್ಕಿಂಗ್ ಫೀ. ಮುಂದ್ಗಡೆ ಅಲ್ಲಿ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ. Wait Gauri, now you don't pay. Wait until the front car go, right? Then only you pay. Or else unnecessarily. And you have 15 minutes wait. But still. How much? 8 Oh, 8 UN ಅಂತ ನೋಡಿ. 8 into 12 ಮಾಡಿ. So how long we parked here? 1 and 35 minutes. 1 hour 35 minutesಗೆ 8 UN ಕೊಟ್ಟಿದ್ದೀವಿ ಪಾರ್ಕಿಂಗು. ಇವಾಗ ನೋಡಿ ನಮ್ದು ಆಟೋಮೆಟಿಕ್ ಓಪನ್ ಲೇ ಆಲ್ರೆಡಿ ಪೇ. What happened? Why you stop? No, I'm not paying still. ಇದಿಲ್ಲೇ ಗೌರಿ. ಇವಾಗ ಓಪನ್ ಆಯ್ತು ನೋಡಿ. ಗೌರಿ ಬರೀ ಅಂತ ಕೆಲವೊಂದ್ಸಲ ಕಂಟ್ರಿ ಬುದ್ಧಿ ಕೆಲಸ ಮಾಡ್ತಾ ಇರ್ತಾರೆ ಕೆಲವೊಂದ್ಸಲ. ನೋಡಿ, ಅದು ಟ್ರೈನ್ ಸಖತ್ತಾಗಿದೆ. ಸೊ ಇಲ್ಲಿಂದ ನಾವು ರೈಟ್ ಟರ್ನ್ ಮಾಡ್ಕೊಂಡು ಹೋದರೆ ಅದೇನೋ ಪಾರ್ಕ್ ಅಂತೆ. ಅಲ್ಲಿ ಪಾರ್ಕಲ್ಲಿ ನೋಡಿ ಏನೋ ಫ್ರೀ ಅಂತಿದೆ ಅಂತ, ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲ ಅಂದರೆ ದುಡ್ಡು ಕೊಟ್ಟು ಹೋಗೋದು ಅಂದರೆ ಇವತ್ತು ಇನ್ನೊಂದ್ಸಲ ಪ್ಲ್ಯಾನ್ ಮಾಡಬೇಕು. ಸೊ ಫ್ರೀ ಅಂದಿದ್ದಕ್ಕೆ ಹೆಂಗೂ ಬಂದಿದ್ದೀವಲ್ಲ ಇಲ್ಲಿ, ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ಹೋಗ್ಬಿಟ್ರೆ ಆಯಿತು ಅಂತ ನಾವು ಬಂದಿದ್ದೀವಿ. ಬನ್ನಿ ಮೇಲೆ ಹೋಗೋಣ. ಇಲ್ಲಿಂದ ಅಷ್ಟು how many kilometers ಗೌರಿ? 6 kilometers ಅಂತೆ. ಬನ್ನಿ. ನೋಡಿ, ಬ್ರಿಡ್ಜ್ ಏನು ಸಖತ್ತಾಗಿದೆ ಗೊತ್ತಾ? ಬ್ರಿಡ್ಜ್ ಮೇಲೆ ಹೋಗೋಣ ಬನ್ನಿ. ನಿಮ್ಗೆ ಒಂದು ಒಳ್ಳೆ ಡ್ರೋನ್ ಶಾಟ್ ತೋರಿಸ್ತೀನಿ. ಮೇಲೆ ಕೈ ಮೇಲೆ ಎತ್ತಪ್ಪ. ಯು ಪುಟ್ ಯುವರ್ ಹ್ಯಾಂಡ್ ಅಪ್, ಫುಲ್ ಅಪ್ ಗೋ ಸ್ಟ್ರೈಟ್ ಅಪ್ like this. You will get a very good drone shot. ನೋಡಿ, ಬ್ರಿಡ್ಜ್ ಸಖತ್ತಾಗಿದೆ ಅದು. ವಾವ್, ನೋಡಿ. ನೋ ಯು ಕೀಪ್ ಸ್ಟ್ರೈಟ್. ಸೂಪರ್ ಆಗಿದೆ ನೋಡಿ. ಅಕ್ಕ ಅದೊಂದು ಮಧ್ಯದಲ್ಲಿ ಯಾವುದೋ ಒಂದು ನೀರು ಥರ ಏನಿದೆ, ಸಖತ್ತಾಗಿದೆ, ಮೇದಾಗಿದೆ. ಟೆಂಪಲ್. ಯಾ ಅಲ್ಲಿ ಮೇಲಿಂದ ಬಂದಿ ನೋಡಿ, ಟೆಂಪಲ್ ಮೇಲಿಂದ.
Right side, right side. ಈಗ ಇಲ್ಲಿಂದ ರೈಟ್ ಹೋಗೋಣ. ಸಖತ್ತಾಗಿದೆ ವ್ಯೂ ಮಾತ್ರ ಇಲ್ಲಿ. ಡ್ರೈವಿಂಗ್ ಅಮೇಝಿಂಗ್ ನೋಡಿ. ಸುಮ್ಮನೆ ಫ್ಯಾಮಿಲಿಯಿಂದ ಒಂದು ಪಿಕ್ನಿಕ್ ಬಂದು ಮೇಲೆ ಮಸಾಲೆ ಟೀ ಕುಡಿಯೋಕೆ ಡ್ರೈವಿಂಗ್ ಒಂಥರ ಅಮೇಝಿಂಗ್ ಇದೆ ಇಲ್ಲಿ. ತುಂಬ ಮಜಾ ಬರುತ್ತೆ. ಇಲ್ಲಿಂದ ಇಲ್ಲಿ ನಾವು ರೈಟ್ ಟರ್ನ ಇಲ್ಲಿ. ಓಕೆ, ಇದು ಇಲ್ಲಿ ಟರ್ನಿಂಗ್ ಗಿರ್ನಿಂಗ್ ನಾವು ಏನು ಅಮೇಝಿಂಗ್ ಇದೆ ಗೊತ್ತಾ. ಇದು ಸಕ್ಕದಾಗಿ ಬರುತ್ತೆ ರೀ. ಸ್ವಲ್ಪ ನಾವು ಅರ್ಲಿ ಮಾರ್ನಿಂಗ್ ಬರ್ಬೇಕು ರೀ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇವತ್ತು ನಾವು ಮಧ್ಯಾಹ್ನ ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲ ಬರ್ಗೊಳ್ದೆ ಮಠ ಬಿಸಿಲಲ್ಲಿ. ಸ್ಟಿಲ್ ಚೆನ್ನಾಗಿದೆ. ಹೊರಗಡೆ ಟೆಂಪರೇಚರ್ 12 ಡಿಗ್ರಿ ಇದೆ ಇಲ್ಲಿ. ತುಂಬ ಜನ ಟ್ರೆಕ್ಕಿಂಗ್ ಎಲ್ಲ ಬರ್ತಾ ಇದ್ದಾರೆ. ಸೂಪರ್ ಆಗಿದೆ. ಈಗ ನೋಡಿ ಇಲ್ಲಿ ಪಿಕ್ನಿಕ್ ಮಾಡಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಅಮೇಝಿಂಗ್. ನೋಡಿ ಕೈ ಮೇಲೆ ಎತ್ತ ಮಗ, ಕೈ ಮೇಲೆ ಹಾಕು. ಟೇಕ್ ಅಪ್ ಅಪ್ ಅಪ್, ಪುಟ್ ಯುವರ್ ಹ್ಯಾಂಡ್ಸ್ ಅಪ್. ನೋಡಿ ಮೇಲೆ ಹೇಗೆ ಬರ್ತಾ ಇದೆ ಹೇಳಿ. ಡ್ರೋನ್ ಶಾಟ್ ಕಮೆಂಟಲ್ಲಿ ಹೇಳಿ. ನನಗಂತೂ ಗೊತ್ತಾಗ್ತಾ ಇಲ್ಲ. ನಾವು ಹಂಗೆ ಬ್ಲೈಂಡ್ ಆಗಿ ಅದನ್ನು ವಿಡಿಯೋ ಮಾಡ್ತಾ ಇದ್ದೀವಿ. ಸ್ವಲ್ಪ ಫಾಸ್ಟ್ ಆಗೋಣ. ಓ, ಯಾವುದೋ ಕಾರ್ ಬಂತು. ಇಲ್ಲಿ ಮೋರ್ ದೆನ್ 30 ಕಿಲೋಮೀಟರ್ಸ್ ಹೋಗೋಂಗಿಲ್ಲ. ಏನಕ್ಕಂದ್ರೆ ಅಲ್ಲೆಲ್ಲ ಇದು ಇದೆ, CCTV ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ. ಇಲ್ಲಿ ಟರ್ನಿಂಗಲ್ಲಿ ಸಾಕತ್ತಾಗಿರುತ್ತೆ ಇದು. ಸೂಪರಾಗಿ ಬರುತ್ತೆ ನೋಡಿ. ವಾವ್, ನನಗಂತೂ ಫುಲ್ ಮಜಾ ಬರ್ತಾ ಇದೆ ಡ್ರೈವಿಂಗಲ್ಲಿ. 4-5 ಜನ ಫ್ರೆಂಡ್ಸ್ ಕರ್ಕೊಂಡು ಇಲ್ಲಿ ಬ್ಯಾಚುಲರ್ಸ್ ಪಾರ್ಟಿ ಮಾಡೋಕ್ಕೆ ಸಾಕಾಗಿದೆ ಇಲ್ಲಿ. ಇಲ್ಲೆಲ್ಲ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಕಾರ್ನ. ವೇರ್ ನೋ ಹಿಯರ್. ಇಲ್ಲಿ ಕೆಳಗಡೆ ಹೋಗ್ಬೇಕು. ಓಕೆ, ಸೂಪರಾಗಿದೆ ನೋಡಿ. ವಾವ್, ಏನು ವ್ಯೂಸ್ ನೋಡಿ, ಏನು ಸಾಕಾಗಿದೆ. ಹಾಂ ನೋಡಿ, ಫುಲ್ಲು 360 ಡಿಗ್ರಿ ನೋಡಿ ವ್ಯೂಸ್. 360 ಡಿಗ್ರಿ ವ್ಯೂ. ಅಮೇಝಿಂಗ್. ಸಾಕಾಗಿದೆನಾ? ತುಂಬ ಫಾಸ್ಟ್ ಆಯ್ತೇನೋ ಅನಿಸುತ್ತೆ ನಿಮಗೆ. ಫುಲ್ ಡೌನ್ ಎಲ್ಲಿದೆ ಈಗ, ಡೌನ್ ಹಿಲ್ ಹೋಗ್ತಾ. ನೋಡಿ ಇದು ಹೆಂಗಿದೆ ಸೀನ್, ಬ್ರಿಡ್ಜ್. ಅಮೇಝಿಂಗ್. ವಾವ್, ನೋಡೋಣ. ನೀರಿದ್ರೆ ಚೆನ್ನಾಗಿರುತ್ತೆ. ನೀರಿಲ್ಲದ್ರೆಲ್ಲ ಒಣ ರೀ. ಪಕ್ಕದಲ್ಲಿ ಏನೋ ಒಂಥರ ಡ್ಯಾಮ್ ಥರ ಏನೋ ಮಾಡಿದ್ದಾರೆ, ವಾಟರ್ ರಿಸರ್ವಿಯರ್. ಬನ್ನಿ ಇಲ್ಲಿ. ಟೈಮ್ ಬಂದ್ಬಿಟ್ಟು ಇವಾಗ ಒಳ್ಳೆ ಟೈಮ್ ಗೌರಿ 2 o'clock, ಮಧ್ಯಾಹ್ನ 2 ಗಂಟೆ ಆಗಿದೆ ಈಗ. ವ್ಯೂ ಮಾತ್ರ ಸಖತ್ತಾಗಿದೆ ಇಲ್ಲಿ. ಪುಟ್ ಯುವರ್ ಹ್ಯಾಂಡ್ ಫುಲ್ ಅಪ್ ಮಗನೇ, ಫುಲ್ ಅಪ್ ಲೈಕ್ ಡ್ರೋನ್ ಶಾಟ್ ಏನೋ. ನೋಡಿ ಫುಲ್ ಡೌನ್ ಹಿಲ್ ಅಂಟಿಲ್ ದ ಫ್ರಂಟ್ ಟರ್ನಿಂಗ್. ಓಕೆ, ವಿ ಶೂಟ್. ಸೂಪರ್ ಆಗಿದೆ ನೋಡಿ ವ್ಯೂಸ್. ನಮಗಂತೂ ತುಂಬ ಒಳ್ಳೆ ಮಜಾ ಬರ್ತಾ ಇದೆ ಡ್ರೈವಿಂಗಲ್ಲಿ. ಇಲ್ಲಿಂದ ರೈಟ್ ಟರ್ನ್ ಮಾಡ್ಬೇಕಾ? ರೈಟ್ ಟರ್ನ್ ಇದು. ಬನ್ನಿ, ಹಾರ್ನ್ ಹಾಕಿ ಸೇಫ್. ವಾವ್, ಫುಲ್ ಹತ್ರ ಊಟಿಯಲ್ಲಿ ಹೋದಾಗ ಅನಿಸ್ತಾ ಇದೆ. ಸಿ ಅಗೇನ್ ನೋ, ದೇರ್ ಓನ್ಲಿ ಒನ್ ಶಾರ್ಪ್ ಹೇರ್ ಪಿನ್ ಟರ್ನ್ ಹಿಯರ್. ನೋ ಎನಿ ಶಾರ್ಪ್, ನೋ ಹೇರ್ ಪಿನ್ ಟರ್ನ್ ಹಿಯರ್. ಅಗೇನ್ 100 meters ಹೋಗ್ಬಿಟ್ಟು ಮತ್ತೆ ಒಂದು ರೈಟ್ ಟರ್ನ್ ಅಂತೆ. ಸೂಪರ್ ಆಗಿದೆ ರೀ. ವಾವ್, ನೋಡಿ ರೋಡ್ ಮಾರ್ಕ್ಸ್ ಎಲ್ಲ ಎಷ್ಟು ಕ್ಲೀನ್ ಹಾಕಿದ್ದಾರೆ. ಇಲ್ಲೆಲ್ಲ ರೋಡ್ ಮಾರ್ಕ್ಸು. ಆಮೇಲೆ ಅದು ಮಿರರ್, ಅಪೋಸಿಟ್ ಕಾರ್ ಬರೋದ್ರಲ್ಲಿ. ವಾವ್, ಸೂಪರ್ ಆಗಿದೆ ರೀ. ನನ್ನ ಕಾರ್ ಏನಂದ್ರೆ ಈಗ ಬ್ರೇಕ್ ಹಾಕಿ ನಾನು ಡೌನಲ್ಲಿ ಹೋಗ್ಬೇಕಾದ್ರೆ ಚಾರ್ಜ್ ಆಗ್ತಾ ಇರುತ್ತೆ. ಅದೊಂದು ಅಡ್ವಾಂಟೇಜ್ ನನಗೆ. ಈ ಡೌನ್ ಹಿಲ್ಲಲ್ಲಿ ಕಾರ್ ಚಾರ್ಜ್ ಆಗ್ತಾ ಇರುತ್ತೆ. ಯಾಕಂದ್ರೆ ನಾನು ಬ್ರೇಕ್ ಹಾಕಿದ್ರೆ ಮಾತ್ರ ಚಾರ್ಜ್ ಆಗುತ್ತೆ, ಬ್ರೇಕ್ ಹಾಕಲಿದ್ರೆ ಚಾರ್ಜ್ ಆಗಲ್ಲ. ಅದು ಸೇಫ್ಟಿ ಪರ್ಪಸ್ಗೋಸ್ಕರ ಮಾಡಿದ್ದಾರೆ ಅದನ್ನು ಆ ಥರ. ಒಂದು ಇವಿಲಿ ರೀಜನರೇಟಿವ್ ಸಿಸ್ಟಮ್ ಇದೆ ಅದರಲ್ಲಿ. ಮೇಲೆ ಒಂಥರ ಬ್ರಿಡ್ಜ್ ಸಖತ್ತಾಗಿದೆ. ಅಲ್ಲಿ ದೂರ ಕಾಣ್ತಾ ಇದೆ. ನಿಮಗೆ ಕಾಣ್ತಾ ಇಲ್ಲ ಗೊತ್ತಿಲ್ಲ, ನನಗಂತರ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಎಲ್ಲ ಜನ ಬರ್ತಾ ಇದ್ದಾರೆ. ಈಗ ಊಟ ಮಾಡ್ಕೊಂಡು ಮೇಲೆ ನುಗ್ತಾ ಇದ್ದಾರೆ ಜನ. ಸಿಕ್ಕಾಪಟ್ಟೆ EV ಆಗ್ಬಿಟ್ಟಿದೆ ಚೈನಾದಲ್ಲಿ. ಡೈಲಿ ಒಂದು ಹೊಸ ನನಗೆ ಅದು EV ಮಾಡೆಲ್ ಕಾಣ್ತಾ ಇದೆ. EV ಮಾಡಲು ಮತ್ತು ಬ್ರ್ಯಾಂಡು ಕಾಣ್ತಾ ಇದೆ ನನಗೆ. ಓ, ಅಮೇಝಿಂಗ್ ಹೇರ್ ಪಿನ್ ಕರ್ವ್. ಈಗ ನನಗೆ S ಶೇಪಲ್ಲಿ ಹೇರ್ ಪಿನ್ ಕರ್ವ್ ಸಾನು. ಅಮೇಝಿಂಗ್ ಹೇರ್ ಪಿನ್ ಕರ್ವ್ ನಾವು ಈಗ. ಓ, ಒನ್ ಮೋರ್ ಹೇರ್ ಪಿನ್ ಕರ್ವ್. ಸಾಕಾಗಿದೆ ಅದು. ಯು ಡೋಂಟ್ ಟರ್ನ್, ಜಸ್ಟ್ ಕೀಪ್ ಸ್ಟ್ರೈಟ್. ಜಸ್ಟ್ ಬಂತಾ? ಓಕೆ, ಬಂತು ನೋಡಿ. ಬಂತು, ಪಾರ್ಕ್ ಬಂತದು. ಮುಂದೆ 630 meters ಹೋಗ್ಬಿಟ್ಟು ನಾವು ಹೋಗುತ್ತೆ. ಓಕೆ, ಗೌರಿ ಹೇಳಿದ್ಲು ಅದೇನೋ ಟಿಕೆಟ್ ಅಂತೆ. ಹೌ ಮಚ್ ಗೌರಿ ಟಿಕೆಟ್? ಹಾಫ್ ಡೇಗೆ 88 per head ಅಂತೆ. ಬೇಡ ಬಿಡಿ, ನಮಗೆ ಅಂದರೆ ಇವತ್ತು ನಾವು ಆ ಮೂಡಲಿಲ್ಲ, ಆ ಪಾರ್ಕ್ ಬರೋದು ಮೂಡಲಿಲ್ಲ. ನಾವು ಟೆಂಪಲ್ ರನ್ ಮೂಡಲ್ಲಿದ್ವಿ. ಸೊ ಟೆಂಪಲ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗ ಮನೆ ಹೋಗ್ಬಿಡ್ತೀವಿ ಬನ್ನಿ. ಸೊ ಅದು ಎದುರುಗಡೆ ಕಾಣಿಸ್ತಿಲ್ಲ, OCT ಅಂತ ಕಾಣಿಸ್ತಿಲ್ಲ. ಅದೇ ಇದು
ಮೇನ್ ಎಂಟ್ರೆನ್ಸ್ ಅಲ್ಲಿಂದ ಹೋಗ್ಬೇಕಂತೆ. ಚೆನ್ನಾಗಿದೆ ಪಾರ್ಕ್ ಅದು, ಬಟ್ ಅದು ಪಾರ್ಕ್ ಫುಲ್ ನೋಡ್ಬೇಕಂದ್ರೆ ಒಂದು 2 days ಬೇಕು. ಸೊ ಈಗ ಬೇಡ ಬಿಡಿ, ನಾವು ಆ ಮೂಡಲ್ಲಿಲ್ಲ ನಾವು. ಬನ್ನಿ ಹೋಗೋಣ ಮನೆಗೆ.